ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2007 ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಹಿಂದೆ ನಾನು 2003, 2005, 2006 ಈ ಎರಡು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿದ್ದೀನಿ. 2003 ಮತ್ತು 2005 ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡಿದ್ದೀನಿ. 2006 ಪಾರ್ಟ್ 1ನಲ್ಲಿ 1ರಿಂದ 100 ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ. ಯಾರೆಲ್ಲ ಆ ಒಂದು ತರಗತಿಯನ್ನು ನೋಡ್ಕೊಂಡಿಲ್ವೋ ಆ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. 2017 ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ನಾಯಕತ್ವ ತರಬೇತಿ ಶಿಬಿರವನ್ನು ನಡೆಸಲು ಸೂಕ್ತವಾದಂಥ ಸ್ಥಳ ಯಾವುದು? ನಾಯಕತ್ವ ತರಬೇತಿ ನಡೆಸ್ತೀವಲ್ಲ, ಅದಕ್ಕೆ ಸೂಕ್ತವಾದಂಥ ಸ್ಥಳ ಯಾವುದು ಅಂತೇಳಿ ಇಲ್ಲಿ ಕೇಳ್ತಾ ಇದ್ದಾರೆ. ನಗರದ ಪಕ್ಕದಲ್ಲಿ ನಡೆಸಬೇಕಾ, ಹಾಗೂ ನೈಸರ್ಗಿಕ ಸಂಪತ್ತು ಇರುವಲ್ಲಿ ನಡೆಸಬೇಕಾ, ಹಳ್ಳಿಯಲ್ಲಿ ನಡೆಸಬೇಕಾ, ಏನು ನಗರದ ಮಧ್ಯದಲ್ಲಿ ನಡೆಸಬೇಕಾ, ಅಂದರೆ ಕ್ಯಾಂಪ್ ಎಲ್ಲಿ ನಡೆಸಬೇಕು ನಾವು ಅಂತೇಳಿ ಈ ಪ್ರಶ್ನೆ ಇದೆ. ನಾವು ನೈಸರ್ಗಿಕ ಸಂಪತ್ತು ಇರುವಲ್ಲಿ ನಡೆಸಬೇಕಿದು. ನೈಸರ್ಗಿಕ ಸಂಪತ್ತು ಎಲ್ಲಿ ಸಿಗುತ್ತೋ ನಮಗೆ ಆ ಒಂದು ಪ್ಲೇಸಲ್ಲಿ ಏನು ಮಾಡಬೇಕಂದ್ರೆ ಈ ನಾಯಕತ್ವ ಶಿಬಿರವನ್ನು ನಾವು ಅಲ್ಲಿ ಕಂಡಕ್ಟ್ ಮಾಡಬೇಕು. ಹಾಕಿ ಮಾಂತ್ರಿಕ ಎಂದು ಕರೆಯಲ್ಪಡುವಂತಹ ಆಟಗಾರ ಯಾರು? ಧನರಾಜ್ ಪಿಳ್ಳೆ, ಮುಖೇಶ್ ಕುಮಾರ್, ಧ್ಯಾನ್ ಚಂದ್, ಪರಗತ್ ಸಿಂಗ್. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಧ್ಯಾನ್ ಚಂದ್ರವರು. ಇವರು ಆಗಸ್ಟ್ 29 ಜನಿಸಿರ್ತಾರೆ. ಅವತ್ತೇನು ಮಾಡ್ತೀವಿ ಅಂದರೆ ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂಥೇಳಿ ಆಗಸ್ಟ್ 29 ಆಚರಣೆ ಮಾಡ್ತೀವಿ ಇವರ ಒಂದು ನೆನಪಿಗಾಗಿ. ಈ ಧನರಾಜ್ ಪಿಳ್ಳೆ ಕೂಡ ಹಾಕಿಗೆ ಸಂಬಂಧಪಟ್ಟಂಥ ಪ್ಲೇಯರ್ ಆಗಿರ್ತಾರೆ. ಮುಖೇಶ್ ಕುಮಾರ್ ಇವರು ಕ್ರಿಕೆಟ್ನ ಪ್ಲೇಯರ್ ಆಗಿರ್ತಾರೆ. ಪರಗತ್ ಸಿಂಗ್ ಕೂಡ ಇವರು ಹಾಕಿಯ ಪ್ಲೇಯರ್ ಆಗಿರ್ತಾರೆ. ಆದರೆ ನಾವು ಹಾಕಿ ಮಾಂತ್ರಿಕ ಅಂತ ಯಾರಿಗೆ ಕರಿತೀವಿ ಅಂತೇಳಿ ಕ್ವಶನ್ ಇರೋದರಿಂದ ಧ್ಯಾನ್ ಚಂದ್ ಅವರು ಅವರಿಗೆ ನಾವು ಹಾಕಿ ಮಾಂತ್ರಿಕ ಅಂಥೇಳಿ ಕರಿತೀವಿ. ಮೊಟ್ಟ ಮೊದಲ ಏಷ್ಯನ್ ಕ್ರೀಡೆಗಳು ನಡೆದಂತಹ ಸ್ಥಳ ಯಾವುದು? ಮೊಟ್ಟ ಮೊದಲ ಏಷ್ಯನ್ ಗೇಮ್ಸ್ಗಳು ನವದೆಹಲಿಯಲ್ಲಿ ನಡೀತವೆ. ಅದು 1951ರಲ್ಲಿ JD ಸಂಧಿರವರು ಏನು ಮಾಡ್ತಾರೆ, ಈ ಒಂದು ಕ್ರೀಡೆಯನ್ನು ನಡೆಸ್ತಾರೆ. 1951ರಲ್ಲಿ ನಡೀತೈತೆ. ಅದ್ರ ಜನಕ ಕೇಳಿದ್ರೆ JD ಸಂಧಿಯವರು. ಭಾರತದಲ್ಲಿ ಅತ್ಯುತ್ತಮ ತರಬೇತಿದಾರರಿಗೆ ಕೊಡುವಂಥ ಪ್ರಶಸ್ತಿ ಯಾವುದು? ಭಾರತದಲ್ಲಿ ಅತ್ಯುತ್ತಮ ತರಬೇತಿ ನೀಡ್ತಾ ಇದ್ದಾರೆ ಅಂದರೆ ಅವರಿಗೆ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ ಅಂದರೆ ಅವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಕೊಡ್ತಾರೆ. ದ್ರೋಣಾಚಾರ್ಯ ಪ್ರಶಸ್ತಿ ಸ್ಥಾಪನೆ ಆಗಿದ್ದು 1985ರಲ್ಲಿ. ಅರ್ಜುನ್ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ? ಅದು ಕ್ರೀಡಾ ಸಾಧಕರಿಗೆ ಕೊಡ್ತಾರೆ. ಅದು 1961ರಲ್ಲಿ ಸ್ಥಾಪನೆ ಆಗಿರ್ತೈತೆ. ಖೇಲ್ ರತ್ನ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ, ಅರ್ಜುನ್ ಪ್ರಶಸ್ತಿ ಇವೆಲ್ಲ ಏನು ಕ್ರೀಡೆಯಲ್ಲಿ ಕೊಡುವಂಥ ಒಂದು ಪ್ರಶಸ್ತಿಗಳಾಗಿರ್ತವೆ. 2006ರಲ್ಲಿ ವರ್ಲ್ಡ್ ಕಪ್ ಕ್ರಿಕೆಟ್ ನಡೆದಂತಹ ಸ್ಥಳ ಕೇಳ್ತಾ ಇದ್ದಾರೆ. ಹೋಗಿನ ಕರೆಂಟ್ ಇವೆಂಟ್ಸ್ ಇದು. ಅದು ವೆಸ್ಟ್ ಇಂಡೀಸ್. ಈ ಕೆಳಗಿನಗಳಲ್ಲಿ ಈಗ 2023ರಲ್ಲಿ ಕೂಡ ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತು. ಅದು ಎಲ್ಲಿ ನಡೀತಂದ್ರೆ ಆಸ್ಟ್ರೇಲಿಯಾದಲ್ಲಿ ನಡೀತೈತೆ. ಆಸ್ಟ್ರೇಲಿಯಾದಲ್ಲಿ ಇದ್ರ ಬಗ್ಗೆ ಒಂದು ಲಿಸ್ಟ್ ಮಾಡಿ ಹೇಳ್ತೀನಿ ನಾನು ಕ್ಲಾಸಲ್ಲಿ. ಇಲ್ಲಿ ಗಂಟೆ ಎಷ್ಟು ವರ್ಲ್ಡ್ ಕಪ್ ನಡೆದವು ಅಂಥೇಳಿ ಒಂದು ಕ್ಲಾಸ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಿರೋದು. ಈ ಕೆಳಗಿನವುಗಳಲ್ಲಿ ಕಾದಾಡುವ ಪ್ರವೃತ್ತಿ ಯಾವುದು ಅಂದರೆ ಗೇಮ್ಸಲ್ಲಿ ಯಾವುದರಲ್ಲಿ ನಾವು ಕಾದಾಡ್ತೀವಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಹ್ಯಾಂಡ್ ರೆಸ್ಲಿಂಗ್ ಕೊಟ್ಟಿದ್ದಾರೆ, ಫ್ರೀ ಸ್ಟೈಲ್ ಕೊಟ್ಟಿದ್ದಾರೆ, ಟಗ್ ಫಾರ್ ವಾರ್ ಕೊಟ್ಟಿದ್ದಾರೆ, ಕಾಕ್ ಫೈಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸರಿಯಾದ ಉತ್ತರ ಇಲ್ಲ ಅಂತೇಳಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ ಅವರು. ಇದೊಂದು ಸ್ಕಿಪ್ ಮಾಡ್ತೀನಿ ಕ್ವಶನ್ನು. ನಾನೊಂದು ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ. ಇದು ಒಂದು ಸ್ಕಿಪ್ ಮಾಡ್ಕೊಳ್ರಿ 6ನೇ ಕ್ವಶನ್ಸು. ಇವಾಗ ಭಾರತೀಯ ಕ್ರೀಡಾ ಪ್ರಾಧಿಕಾರ ದಕ್ಷಿಣ ಕೇಂದ್ರ ವಲಯ ಇರುವುದು ಎಲ್ಲಿ? ಭಾರತದ ಕ್ರೀಡಾ ಪ್ರಾಧಿಕಾರ ಅಂದರೆ ಸಾಯಿ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂಥೇಳಿ ಕರಿತೀವಿ. ಆದರೆ ಇಲ್ಲೇನು ಕೇಳ್ತಿರೋದು ದಕ್ಷಿಣ ಕೇಂದ್ರ ವಲಯ ಕೇಳ್ತಿರೋದ್ರಿಂದ ಸರಿಯಾದ ಉತ್ತರ ಬಂದುಬಿಟ್ಟು ಬೆಂಗಳೂರು. ಆಧುನಿಕ ಒಲಿಂಪಿಕ್ ಕ್ರೀಡೆಗಳ ಪಿತಾಮಹ ಅಂತೇಳಿ ನಾವು ಯಾರಿಗೆ ಕರಿತೀವಿ ಅಂದರೆ ಪಿಯರ್ ಟಿನ್ ಅವರಿಗೆ ಕರಿತೀವಿ. ಪಿಯರ್ ಡಿ ಕ್ಯೂಬರ್ಟಿನ್ ಅವರಿಗೆ ಏನೇನು ಮಾಡ್ತೀವಿ ಆಧುನಿಕ ಒಲಿಂಪಿಕ್ಸ್ ಕ್ರೀಡೆಗಳ ಪಿತಾಮಹ ಅಂತೇಳಿ ಕರಿತೀವಿ. 1896ರಲ್ಲಿ ಏನು ಮಾಡ್ತಾರೆ ಇವರು ಒಂದು ಒಲಿಂಪಿಕ್ಸ್ಗಳು ಸ್ಥಾಪನೆ ಮಾಡ್ತವೆ. ಯಾಕೆಂದರೆ ಕ್ರಿಸ್ತಶಕ 394ರಲ್ಲಿ ಏನಾಗಿದ್ವು ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ನಿಂತು ಹೋಗಿದ್ವು. ಪ್ರಾಚೀನ ಒಲಿಂಪಿಕ್ಸ್ ಕ್ರೀಡೆಗಳು ಯಾವಾಗ ಸ್ಥಾಪನೆ ಆಗಿದ್ವು ಅಂತ ಕೇಳಿದರೆ ಅದು ಕ್ರಿಸ್ತಶಕ ಪೂರ್ವ 776ರಲ್ಲಿ ಸ್ಥಾಪನೆ ಆಗ್ತವೆ. ನಿಂತು ಹೋಗಿರೋದು ಕ್ರಿಸ್ತಶಕ 394ರಲ್ಲಿ ನಿಂತು ಹೋಗ್ತವೆ. ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ, ಡೀಟೇಲ್ಸಾಗಿ ನೋಡ್ಕೊಳ್ರಿ. ಒಲಿಂಪಿಕ್ಸ್
ಜ್ಯೋತಿಯನ್ನು ಯಾವ ಸ್ಥಳದಿಂದ ತರ್ತೀವಿ ನಾವು ಅಂದರೆ ಅಥೆನ್ಸ್, ಒಲಂಪಿಯಾ, ಎಲಿಸ್, ಸ್ಪಾಟ ಅಂದರೆ ಒಲಂಪಿಯಾ ಎಂಬ ಒಂದು ಸ್ಥಳದಲ್ಲಿ ಆ ಒಂದು ಸ್ಥಳದಿಂದ ನಾವೇನು ಮಾಡ್ತೀವಿ ಜ್ಯೋತಿಯನ್ನು ಒಲಿಂಪಿಕ್ ಜ್ಯೋತಿಯನ್ನು ತರ್ತೀವಿ. ಆಟಗಳಲ್ಲಿ 2 ಪ್ರಮುಖ ಗೇಮ್ಸ್ಗಳು ಕಂಡುಬರ್ತವೆ. ಆಟಗಳನ್ನು ಪ್ರಮುಖವಾಗಿ ನಾವು 2 ಗೇಮ್ಸ್ಗಳನ್ನು ವಿಂಗಡಣೆ ಮಾಡ್ತೀವಿ. ಮೇಜರ್ ಗೇಮ್ಸ್, ಮೈನರ್ ಗೇಮ್ಸ್, ನ್ಯಾಷನಲ್ ಗೇಮ್ಸ್, ಒಲಿಂಪಿಕ್ಸ್ ಗೇಮ್ಸು, ಇಂಡಿಯನ್ಸ್ ಗೇಮ್ಸ್ ಅಥವಾ ಏಷ್ಯನ್ ಗೇಮ್ಸ್, ಹೊರಾಂಗಣ ಅಥವಾ ಒಳಾಂಗಣ ಕ್ರೀಡೆಗಳು. ಹೊರಾಂಗಣ ಒಳಾಂಗಣ ಅಂದರೆ ಹೊರಗಡೆ ಆಡುವುದು ಹೊರಾಂಗಣ ಆಟಗಳು. ಕ್ರಿಕೆಟು, ಕಬಡ್ಡಿ ಇವೆಲ್ಲ ಹೊರಾಂಗಣ ಆಟಗಳು. ಒಳಾಂಗಣ ಆಡುವುದಂದರೆ ಬ್ಯಾಡ್ಮಿಂಟನ್ನು, ಬಾಸ್ಕೆಟ್ಬಾಲು ಇವೆಲ್ಲ ಒಳಾಂಗಣ. ಬಾಸ್ಕೆಟ್ಬಾಲ್ ಹೊರಗಡೆನೂ ಆಡ್ತೀವಿ, ಒಳಗಡೆನೇ ಆಗ್ತೀವಿ. ಇಲ್ಲಿ ಆಟಗಳನ್ನ ಮುಖ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಮೇಜರ್ ಗೇಮ್ಸ್ ಮತ್ತು ಮೈನರ್ ಗೇಮ್ಸ್ ಅಂತೇಳಿ ಬೈಫರ್ಗೆಟ್ ಮಾಡ್ತೀವಿ. ಮೇಜರ್ ಗೇಮ್ಸ್ ಅಂದರೆ ಇವು ನ್ಯಾಷನಲ್ ಲೆವೆಲ್ ಗೇಮ್ಸ್ ಆಗಿರ್ತವೆ. ಕ್ರಿಕೆಟು, ಹಾಕಿ, ಫುಟ್ಬಾಲ್ ಇವೆಲ್ಲ ಮೇಜರ್ ಗೇಮ್ಸ್. ಮೈನರ್ ಗೇಮ್ಸ್ ಅಂದರೆ ಮಕ್ಕಳ ಆ್ಯಕ್ಟಿವಿಟೀಸ್ಗಾಗಿ ಸ್ಕೂಲಲ್ಲಿ ಮಾಡ್ತೀವಿ. ಇವಾಗ ಸ್ಕಿಪ್ಪಿಂಗ್ ಆಡೋದಾಗಿರ್ಬೋದು, ಮತ್ತು ಕೇರಮ್ ಆಡಿರ್ಬೋದು, ಹಗ್ಗ ಜಗ್ಗಾಟ ಆಗಿರ್ಬೋದು. ಇವೆಲ್ಲ ಮಕ್ಕಳ ಮನೋರಂಜನೆಗೋಸ್ಕರ ನಾವು ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ಆಡಿಸುವಂಥ ಕ್ರೀಡೆಗಳಾಗಿರ್ತವೆ ಇವು. ಶಾಲಾ ತರಗತಿ ಅಂತರ್ಗತ ಸ್ಪರ್ಧೆಗಳನ್ನು ಹೀಗೆಂದೇ ಕರಿತೀವಿ. ಶಾಲಾ ತರಗತಿ ಅಂತರ್ಗತ ಸ್ಪರ್ಧೆಗಳನ್ನು ಹೀಗೆಂದು ಕರಿತೀವಿ. ಇದು ಕೂಡ ಅದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ. ಅಂತರ್ಗತ ಅಂದರೆ ಇಂಟರ್ಮ್ಯೂರಲ್ ಅಂತ ಅರ್ಥ. ಅಂದರೆ ಸ್ಕೂಲ್ ಒಳಗಡೆ, ಶಾಲೆಯ ಒಳಗಡೆ ಶಾಲೆಯ ವಿದ್ಯಾರ್ಥಿಗಳು ಸೇರ್ಕೊಂಡು ಆಡುವಂತಹ ಒಂದು ಕ್ರೀಡೆಯಾಗಿರ್ತದೆ. ಎಕ್ಸ್ಟ್ರಾ ಮ್ಯೂರಲ್ ಅಂದರೆ ಬೇರೆ ಬೇರೆ ಸ್ಕೂಲ್ದವ್ರು ಇರ್ತಾರೆ. ನಮ್ಮ ಸ್ಕೂಲ್ ಜೊತೆಗೆ ಏನೋ ಬೇರೆ ಬೇರೆ ಕಡೆಯಿಂದ ಸ್ಕೂಲ್ಗಳದವ್ರು ಬಂದು ಏನು ಮಾಡ್ತಾರೆ, ಗೇಮ್ಸ್ ಆಡ್ತಾರೆ. ಅದಕ್ಕೇಂತೀವಿ ಎಕ್ಸ್ಟ್ರಾ ಮ್ಯೂರಲ್ ಅಂತೇಳಿ ಕರಿತೀವಿ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಆಡಕ್ಕಾದಂತಹ ಆಟಗಳ ಸಂಖ್ಯೆಯನ್ನು ಈ ಸೂತ್ರದ ಆಧಾರದಂತೆ ಅನುಸರಿಸ್ತೀವಿ. ಸಿಂಗಲ್ ಲೀಗ್ ಪಂದ್ಯಾವಳಿಯಲ್ಲಿ ಆಡಕ್ಕಾದಂತಹ ಆಟಗಳ ಸಂಖ್ಯೆಯನ್ನು ಈ ಸೂತ್ರದ ಮೇಲೆ ನಾವು ಅಳಿಸ್ತೀವಿ. ಅದು ಸಿಂಗಲ್ ಪಂದ್ಯಾವಳಿಯಲ್ಲಿ ಆಡುವಂತಹ ಆಟಗಾರರ ಸಂಖ್ಯೆಯನ್ನು ನಾವು ಈ ಸೂತ್ರದ ಮೇಲೆ ಅನುಸರಿಸ್ತೀವಿ ಅಂತ ಇದು ಪ್ರಶ್ನೆ ಇರೋದು. ಇದು n-(n-1) ಈ ಒಂದು ಸೂತ್ರದ ಮೇಲೆ ಏನು ಮಾಡ್ತೀವಿ ನಾವು ಸಿಂಗಲ್ ಲೀಗಲ್ಲಿ ಆಡುವಂಥ ಒಂದು ಆಟಗಳ ಸಂಖ್ಯೆಯನ್ನು ನಾವು ಬೈಫರ್ಗೆಟ್ ಮಾಡ್ತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ನಿಚ್ಚಣಿಕೆ ಪದ್ಧತಿಯ ಆಟಕೂಟವು ಇದರಲ್ಲಿ ಬರ್ತದೆ. ಎದರಲ್ಲಿ ಬರ್ತೈತೆ ಅಂದರೆ ಅದು ಚಾಲೆಂಜಿಂಗಲ್ಲಿ ಬರ್ತದೆ. ಮುಖ್ಯವಾಗಿ ನಾವು ಪಂದ್ಯಾಟಗಳು ನಾಕೌಟು, ಎಲಿಮಿನೇಷನು ಅಂತೇಳಿ ಒಂದು ಪ್ರಕಾರ ಮಾಡ್ತೀವಿ. ಅದರಲ್ಲಿ ಮತ್ತೆ 4 ಬರ್ತವೆ. ಲೀಗ್ ಅಥವಾ ರೌಂಡ್ ರಾಬಿನಲ್ಲಿ ಮತ್ತೆ 2 ಮಾಡ್ತೀವಿ. ಅದರಲ್ಲಿ ಸಿಂಗಲ್, ಡಬಲ್ ಅಂತ ಬರ್ತವೆ. ಮತ್ತು ಸಂಯುಕ್ತ ಪ್ರಕಾರದ ಪಂದ್ಯಾವಳಿಯಲ್ಲಿ ಮತ್ತೆ 4 ಬರ್ತೀವಿ ಅಲ್ಲಿ. ಹಾಗೆ 4ನೇ ಪ್ರಕಾರ ಆಹ್ವಾನ ಪ್ರಕಾರದ ಪಂದ್ಯಾವಳಿಯಲ್ಲಿ ಅದರಲ್ಲಿ 2 ಬರ್ತವೆ. ಒಂದು ನಿಚ್ಚಣಿಕೆ, ಒಂದು ಜಡರ ಬಲ ವಿಧಾನ. ಈ ರೀತಿ ಇವುಗಳ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೀವು ನೋಡ್ಕೊಳ್ರಿ. ಈಗ 2 ನೇರ ಮತ್ತು 2 ವಕ್ರ ನಿರ್ದಿಷ್ಟ ಮಾನ ಟ್ರ್ಯಾಕಿನ ಒಟ್ಟು ಅಳತೆ ಎಷ್ಟು? ಒಂದು ಟ್ರ್ಯಾಕ್ ಇದೆ ಅಂದರೆ ಅದು ಎಷ್ಟು ಇರ್ತೈತೆ? 400 ಮೀಟರ್ ಟ್ರ್ಯಾಕ್ ಇರ್ತೈತೆ. ಇದರಲ್ಲಿ 8 ಓಣೆಗಳು ಇರ್ತವೆ. ಒಂದು ಓಣೆಯ ಅಗಲ ಬಂದುಬಿಟ್ಟು ಎಷ್ಟಿರ್ತದೆ ಅಂದರೆ 1.22 ಇರ್ತೈತೆ. ಈಗ ಹೆಪ್ಟಾಥ್ಲಾನ್ನಲ್ಲಿರುವಂಥ ಒಟ್ಟು ಸ್ಪರ್ಧೆಗಳು ಎಷ್ಟು ಅಂತ ಕೇಳ್ತಿದ್ದಾರೆ. ಹೆಪ್ಟಾಥ್ಲಾನ್ ಅಂದ್ರೆ 7 ಅಂತ ಅರ್ಥ. ಪೆಂಟಾಥ್ಲಾನ್ ಅಂದರೆ 5 ಅಂತ ಅರ್ಥ. ಡೆಕ್ಕಾಥ್ಲಾನ್ ಅಂದರೆ ಎಷ್ಟು? 10 ಒಂದು ಸ್ಪರ್ಧೆಗಳಲ್ಲಿ ಇರ್ತವೆ. ಈಗ ಸಚಿತ್ರ ಪ್ರದರ್ಶನ ಅಥವಾ ಪ್ರೊಜೆಕ್ಟೆಡ್ ಮಾಡುವಂಥ ಸಾಧನಗಳು ಯಾವ್ಯಾವು? ಪ್ರೊಜೆಕ್ಟ್ ಮಾಡಬೇಕಾದ್ರೆ ಯಾವ್ಯಾವ ಸಾಧನಗಳು ಬಳಸ್ಕೊಳ್ತೀವಿ ಅಂತಿರೋದು ಇದು ಪ್ರಶ್ನೆ. ಇಲ್ಲಿ ಫಿಲ್ಮ್ ಸ್ಲೈಡ್, ಫಿಲ್ಮ್ ಸ್ಕ್ರಿಪ್ಟ್ಸ್ ಮತ್ತು ಮೋಷನ್ ಪಿಕ್ಚರ್ಸ್ ಇವೆಲ್ಲ ಬಳಸ್ಕೊಂಡು ಏನು ಮಾಡ್ತೀವಿ ನಾವು ಪ್ರದರ್ಶನ ಒಂದು ನೀಡ್ತೀವಿ. ಈಗ ಶಾಲೆಯಲ್ಲಿ ಕ್ರೀಡಾ ವಿಷಯದ ಸೂಚನೆಗಳನ್ನು ಇದರ ಮೇಲೆ ನಾವೇನು ಮಾಡ್ತೀವಿ? ಪ್ರಕಟಣೆ ಮಾಡ್ತೀವಿ. ಶಾಲೆಯಲ್ಲಿ ಕ್ರೀಡಾ ವಿಷಯದ ಸಾಧನೆಗಳನ್ನು ಏನು ಮಾಡ್ತೀವಂತೆ? ಈ ಒಂದು ಸಾಧನದ ಮೇಲೆ ನಾವು ಪ್ರಕಟಣೆ ಮಾಡ್ತೀವಂತೆ. ಅದು ಬುಲೆಟಿನ್ ಬೋರ್ಡು, ಸ್ಕೋರ್ ಬೋರ್ಡು, ಮ್ಯೂಸಿಕ್ ಬೋರ್ಡು, ಬಿಲ್ ಬೋರ್ಡ್. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಬುಲೆಟಿನ್ ಬೋರ್ಡ್. ಇದು TETಗೆ 2 ಸರಿ ಪ್ರಶ್ನೆ ಆಗಿದೆ. ಇದು ಶಾಲೆಯ ಮುಖ್ಯ ವಿಷಯಗಳೇನು ಮಾಡ್ತೀವಿ ನಾವು ಬುಲೆಟಿನ್ ಬೋರ್ಡ್ ಮೇಲೆ ಬರಿತೀವಿ. ನಾಕೌಟ್ ಪಂದ್ಯಾವಳಿಯಲ್ಲಿ ಬೈಗಳನ್ನು ಕೊಡಬೇಕಾದ ಇರುವಂತಹ ತಂಡಗಳ ಸಂಖ್ಯೆ ಎಷ್ಟು? ನಾಕೌಟ್ ಪಂದ್ಯಾವಳಿಯಲ್ಲಿ ಬೈಗಳನ್ನು ಕೊಡಬೇಕಾದ ಇರುವ ತಂಡಗಳ ಸಂಖ್ಯೆ ಏನಂದರೆ ವಿಷಮ ಸಂಖ್ಯೆ ಇರಬೇಕು. ಸಮ ಸಂಖ್ಯೆ ಇರಬಾರ್ದು, ಅಲ್ಲಿ ವಿಷಮ ಸಂಖ್ಯೆ ಇರಬೇಕು. ಅವಾಗ ಏನು ಮಾಡ್ತೀವಿ ನಾವು ಬೈಯನ್ನು ಕೊಟ್ಕೊಳ್ತೀವಿ. ಸಿಂಗಲ್ ನಾಕೌಟ್ ತಳಕಿನಲ್ಲಿ ಮೇಲರ್ಧ ಭಾಗದಲ್ಲಿ ಬೈಗಳನ್ನು ಕೊಡುವಾಗ ಉಪಯೋಗಿಸುವಂಥ ಸೂತ್ರ ಯಾವುದು? ಮೇಲ್ಭಾಗ, ಕೆಳಭಾಗ ಅಂತೇಳಿ ಮಾಡ್ಕೋತೀವಿ.
ಮೇಲ್ಭಾಗದಲ್ಲಿ ನಾವು ಏನಾದರೂ ಬೈಗಳನ್ನು ಕೊಡಬೇಕು ಅಂದರೆ ಏನು ಮಾಡ್ತೀವಿ, NB - 1/2 ಮಾಡ್ತೀವಿ. ಹಾಗೆ ಕೆಳಭಾಗ ಮಾಡ್ಕೋಬೇಕಾದ್ರೆ NB + 1/2. ಇದು ಕೆಳಗಡೆ ಮಾಡ್ಕೊಳ್ಳುವಂತಹ ಕೆಳಗಡೆ ಬರುವಂತಹ ಬೈಗಳಿಗೆ ಬಳಸುವಂಥ ಸೂತ್ರ ಆಗಿರ್ತೈತಿ. ಬೈ ಸಿಗುವ ತಂಡಕ್ಕೆ ನಾಕೌಟ್ನಲ್ಲಿ ಏನು ಪ್ರಯೋಜನ ಇದೆ ಅಂತ ಹೇಳ್ರಿ. ಅನಾನುಕೂಲ ಆಗ್ತೈತಾ, ಅನುಕೂಲ ಆಗ್ತೈತಾ, ಒಂದು ಅಂಕ ಕಳೆದುಕೊಳ್ತೈತಾ, ಹೆಚ್ಚಿನ ಅಂಕ ಪಡ್ಕೊಳ್ತೈತಾ ಅಂದರೆ ಇಲ್ಲಿ ಅನುಕೂಲ ಆಗ್ತೈತಿ. ಯಾಕೆಂದರೆ ಸ್ವಲ್ಪ ಅಲ್ಲಿ ನಾವು ಶಕ್ತಿ ಸಾಮರ್ಥ್ಯವನ್ನು ಉಳಿಸ್ಕೋಬೋದು, ಟಯರ್ಡ್ ಆಗೋದಿಲ್ಲ ಬೈ ಸಿಕ್ಕಿದ್ರೆ. ನೆಕ್ಸ್ಟ್ ಒಂದು ಗೇಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು ನಾವಲ್ಲಿ. ಫ್ಲೋರ್ ಎಕ್ಸರ್ಸೈಸ್ ಇದರ ಒಂದು ಭಾಗ. ಫ್ಲೋರ್ ಎಕ್ಸರ್ಸೈಸ್ ಇದರಲ್ಲಿ ನಾವು ಮಾಡ್ತೀವಿ ಅಂತಂದರೆ ಯೋಗಾಸನ, ರೆಸ್ಲಿಂಗು, ಜಿಮ್ನಾಸ್ಟಿಕ್, ಏರೋಬಿಕ್ಸ್ ಅಂದರೆ ಜಿಮ್ನಾಸ್ಟಿಕಲ್ಲಿ ಮಾಡ್ತೀವಿ. ಬ್ಯಾಲೆನ್ಸಿಂಗ್ ಬೀಮ್ ಈ ಚಟುವಟಿಕೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಕೂಡ ನಾವು ಜಿಮ್ನಾಸ್ಟಿಕ್ಗೆ ಸಂಬಂಧಿಸಿದಂಥ ಒಂದು ಚಟುವಟಿಕೆ. ಕ್ಯಾಲಿಸ್ಥೆನಿಕ್ಕು, ಏರೋಬಿಕ್ಸು, ಟೈಟ್ ರೋಪ್ ವಾಕಿಂಗ್ ಇದರಲ್ಲಿ ಬರೋದಿಲ್ಲ. ಕ್ಯಾಲಿಸ್ಥೆನಿಕ್ ಅಂದ್ರೇನು? ಸಲಕರಣೆ ರಹಿತವಾಗಿ ಮಾಡುವಂಥ ವ್ಯಾಯಾಮಗಳಿಗೆ ಕ್ಯಾಲಿಸ್ಥೆನಿಕ್ ಅಂತೇಳಿ ಕರಿತೀವಿ. ಇದು 2003ರಲ್ಲಿ ಬಂದಂಥ ಒಂದು ಪ್ರಶ್ನೆ ಆಗಿರ್ತೈತೆ. ಜೀವ ವಿಕಾಸ ಸಿದ್ಧಾಂತದ ಪಿತಾಮಹ ಯಾರು? ವಿಲಿಯಂ ಹಾರ್ವೆ, ಚಾರ್ಲ್ಸ್ ಡಾರ್ವಿನ್, ಜಾರ್ಜ್ ಮೆಂಡೆಲ್, ಐಸಾಕ್ ನ್ಯೂಟನ್. ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು ಚಾರ್ಲ್ಸ್ ಡಾರ್ವಿನ್. ವಿಲಿಯಂ ಹಾರ್ವೆ ರಕ್ತ ಪರಿಚಲನೆ ಬಗ್ಗೆ ಕಂಡುಹಿಡಿತಾರೆ. ಐಸಾಕ್ ನ್ಯೂಟನ್ ಇವರು ಚಲನೆಗಳ ಬಗ್ಗೆ ಕಂಡುಹಿಡಿತಾರೆ. ಸೆಲ್ಡನ್ ಪ್ರಕಾರ ಮಾನವನ ಶರೀರದ ವಿಧಗಳು ಎಷ್ಟು ಪ್ರಕಾರ ಮಾಡಿದ್ರು ಅವರು? ಶೆಲ್ಡನ್ ಅವರು ಅಂತ ಕೇಳ್ತಿರ್ತಾರೆ ಪ್ರಶ್ನೆ ಇದು. 4 ಮಾಡಿದರು, 5 ಮಾಡಿದರು, 2 ಮಾಡಿದರು, 3 ಮಾಡಿದ್ರು ಅಂದರೆ 3 ಮಾಡ್ತಾರೆ. ಎಂಡೋ, ಎಕ್ಟೋ, ಮೀಸೋ ಅಂಥೇಳಿ 3 ಮಾಡ್ತಾರೆ ಇವರು. ಅದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಡ್ರಿ. ಜೀವಕೋಶ ಎಂಬ ಪದವನ್ನು ಮೊದಲು ಬಳಸಿದವರು ಯಾರು? ವಿಲಿಯಂ ಹಾರ್ವೆ, ರಾಬರ್ಟ್ ಬ್ರೌನ್, ವಿಲಿಯಂ ಬರ್ನರ್, ರಾಬರ್ಟ್ ಹುಕ್. ಇವ್ರೇನು ಮಾಡ್ತಾರೆ? ಜೀವಕೋಶ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸ್ತಾರೆ. ಸ್ನಾಯುಶಾಸ್ತ್ರವು ಇದರ ಅಧ್ಯಯನವಾಗಿದೆ. ಸ್ನಾಯುಶಾಸ್ತ್ರ ಅಂದರೆ ಸ್ನಾಯುವಿನ ಎದುರುಗಳ ಕುರಿತು ಅಧ್ಯಯನ ಮಾಡ್ತೀವಿ, ಅಂದರೆ ಮಾಂಸಖಂಡಗಳ ಕುರಿತು ಅಧ್ಯಯನ ಮಾಡ್ತೈತೆ. ನರಗಳ ರಚನೆ, ಕೀಲುಗಳ ರಚನೆ, ಮೂಳೆಗಳ ಅಧ್ಯಯನ. ಇಲ್ಲಿ ಮೂಳೆಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು ಅಂದರೆ ಆರ್ಥೋಪೆರಿಕ್ಸ್ ಅಥವಾ ಓಸ್ಟಿಯಾಲಜಿ ಅಂತೇಳಿ ಕರಿತೀವಿ. ಒಂದು ಕೀಲುಗಳ ಅಧ್ಯಯನಕ್ಕೆ ಕಿನ್ಸಿಯಾಲಜಿ ಅಂತೇಳಿ ಕರಿತೀವಿ. ಈ ನರಗಳ ರಚನೆಗೆ ನ್ಯೂರಾಲಜಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಡ್ರಿ. ವಿಜ್ಞಾನದ ಹಲವು ಶಾಖೆಗಳು ಅಂಥೇಳಿ ಆ ಒಂದು ಟಾಪಿಕಲ್ಲಿ ಈ ಒಂದು ವಿಷಯ ಬರ್ತೈತೆ. ಈಗ ಸರಿ ಹುಟ್ಟಿನ ವಸ್ತುವನ್ನು ಹೀಗೆ ಕರಿತೀವಿ: ಅಪ್ಪರ್ ಮೆಂಬ್ರೇನ್, ಬೇಸ್ಮೆಂಟ್ ಮೆಂಬ್ರೇನ್, ಇನ್ನರ್ ಮೆಂಬ್ರೇನ್, ಸೆಂಟರ್ ಮೆಂಬ್ರೇನ್. ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತೇಳಿ ಸರಿ ಹುಟ್ಟಿನ ವಸ್ತುವಿಗೆ ಕರಿತೀವಿ. ಇದು ಅನಾಟಮಿಯಲ್ಲಿ ಬರುವಂತಹ ಪ್ರಶ್ನೆ ಆಗಿರ್ತೈತಿ. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ. ಯಾರು ಅನಾಟಮಿ ಕ್ಲಾಸ್ಗಳು ನೋಡ್ಕೊಳ್ಳಲ್ಲ ನೋಡ್ಕೊಳ್ರಿ. ಮೂಳೆಗಳಲ್ಲಿರುವ ಗಟ್ಟಿಯಾದಂತಹ ಊತಕಗಳು ಯಾವ್ಯಾವು ಅಂದರೆ ನೋಡಿರಿ. ಮೂಳೆಗಳಲ್ಲಿರುವಂತಹ ಗಟ್ಟಿಯಾದ ಊತಕಗಳಿಗೆ ಪ್ಲಾಸ್ಟಿಕ್ ಊತಕಗಳನ್ನು ಕರಿತೀವಿ, ಫೈಬ್ರಸ್ ಊತಕಗಳನ್ನು ಕರಿತೀವಿ, ಕೂಡಿಸುವ ಊತಕಗಳನ್ನು ಕರಿತೀವಿ, ಕೊಬ್ಬಿನ ಊತಕಗಳು ಕರಿತೀವಿ. ಅಂದರೆ ಕೂಡಿಸುವ ಊತಕಗಳಂತೇಳಿ ಕರಿತೀವಿ. ಎಲುಬುಗಳ ಪ್ರಕಾರದ ವಿಧಗಳು. ಎಲುಬುಗಳನ್ನು ನಾವು ಎಷ್ಟು ವಿಧಗಳಾಗಿ ಮಾಡಿದ್ದೀವಿ? ಇದು ಕೂಡ ಅನಾಟಮಿಯಲ್ಲಿ ಬರುವಂತಹ ಕ್ವಶನ್. ಇದ್ರ ಮೇಲೆ ಕೂಡ ನಾನು ಕ್ಲಾಸನ್ನು ಮಾಡಿದ್ದೀನಿ. ಅಲ್ಲಿ 3 ವಿಧಗಳು, 9 ವಿಧಗಳು, 5 ವಿಧಗಳು, 7 ವಿಧಗಳು. ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು 5 ವಿಧಗಳು. ಅಲ್ಲಿ ಬೇರೆ ಬೇರೆ ಒಂದು ಅಸ್ಥಿಗಳ ಪ್ರಕಾರಗಳಲ್ಲಿ ಬೇರೆ ಬೇರೆ ಪ್ರಕಾರಗಳು ಕಾಣ್ತೀವಿ. ಒಂದು ರಚನೆಯ ಆಧಾರದ ಮೇಲೆ 2 ಮಾಡಿರ್ತಾರೆ. ಅಸ್ಥಿಗಳ ಒಂದು ಆಧಾರದ ಮೇಲೆ, ಅಸ್ಥಿಗಳ ರಚಿತ ದ್ರವ್ಯದ ಆಧಾರದ ಮೇಲೆ 2 ಪ್ರಕಾರಗಳು ಮಾಡ್ತಾರೆ. ಅಸ್ಥಿಗಳ ಆಕಾರ ಮತ್ತು ಗಾತ್ರದ ಮೇಲೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅವರು 5 ಪ್ರಕಾರಗಳು ಮಾಡ್ತಾರೆ. ಅದರ ಮೇಲೆ ಇರುವಂಥದ್ದು ಪ್ರಶ್ನೆ. ಅಲ್ಲಿ ಉದ್ದವಾದ, ಭಾರವಾದ, ಹಾಗೆ ಉದ್ದ ಮತ್ತು ಚಪ್ಪಟೆಯಾದ ಅಸ್ಥಿಗಳು, ಕೊಂಬುಗಳಂಥ ಅಸ್ಥಿಗಳು, ಗಡ್ಡ ಅಸ್ಥಿಗಳು, ಬಿರುಸಾದ ಅಸ್ಥಿಗಳು, ಈ ರೀತಿ ಬೇರೆ ಬೇರೆ ಪ್ರಕಾರಗಳಾಗಿ ಮಾಡಿದರೆ ನಿಮಗೆ ಡಿಟೇಲಾಗಿ ಕ್ಲಾಸ್ ಇದೆ, ನೋಡ್ಕೊಳ್ರಿ. ಈಗ ಅಸ್ಥಿಪಂಜರವು ನಮ್ಮ ದೇಹದ ಎಲುಬಿನ ಚೌಕಟ್ಟಿಗೆ ಇದನ್ನು ಒದಗಿಸ್ತೈತೆ. ಏನು ಒದಗಿಸ್ತದೆ ಅಂದರೆ ಅದು ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸ್ತೈತೆ. ನಮ್ಮದು ಅಸ್ಥಿಪಂಜರ ಚೆನ್ನಾಗಿರುತ್ತೆ ಅಂದರೆ ನಮಗೇನು ಮಾಡಿದೆ, ಚರ್ಮ ಒಂದು ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸ್ತೈತೆ ಅಂತ ಅರ್ಥ. ಅದಿಲ್ಲ ಅಂದರೆ ನಮ್ಮ ದೇಹ ಏನು ಕಾಣ್ತೈತೆ, ವಿಕಾರವಾಗಿ ಕಾಣ್ತೈತೆ. ಹಾಗಾಗಿ ನಮಗೇನಿದು ಒದಗಿಸಿದೆ, ಅಸ್ಥಿಪಂಜರ ಏನು ಒದಗಿಸಿದೆ ಅಂದರೆ ಒಂದು ಆಧಾರ ಮತ್ತು ರಕ್ಷಣೆಯನ್ನು ಒದಗಿಸಿದೆ. ಮುಂಗಾಲಿನಲ್ಲಿರುವಂತಹ ಒಟ್ಟು ಮೂಳೆಗಳು ಎಷ್ಟು? ಟಾರ್ಸಲ್ ಬೋನ್ಸ್ ಅಂತೇಳಿ ಕರಿತೀವಿ. ಮುಂಗಾಲಿನಲ್ಲಿರುವಂತಹ ಒಟ್ಟು ಅಸ್ಥಿಗಳು
7 ಅಸ್ಥಿಗಳು. ಕೈಗಳಲ್ಲಿ ಕೈ ಅಸ್ಥಿಗಳಿರುವಂಥದ್ದು ಕಾರ್ಪಸ್ ಅಸ್ಥಿಗಳು ಅಂತೇಳಿ ಕರಿತೀವಿ. ಇದು ಕಾಲುಗಳಿರುವುದರಿಂದ ಟಾರ್ಸಲ್ಸ್ ಅಂತೇಳಿ ಕರಿತೀವಿ. ಹಾಗಾದರೆ ಮುಂಗಲಿನಲ್ಲಿ 7 ಮೂಳೆಗಳಿರ್ತವೆ. ಅದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಕೀಲುಗಳ ಚಲನೆಯು 4 ವಿಧ. ಕೀಲುಗಳ ಚಲನೆ ಎಷ್ಟು ವಿಧಗಳು ಮಾಡಿದ್ದೀವಿ ಅಂತೇಳಿ 4 ವಿಧ, 5 ವಿಧ, 7 ವಿಧ, ತ್ರಿವಿಧ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು 7 ವಿಧಗಳು. ಚಲನೆಯ ಆಧಾರದ ಮೇಲೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಅನಾಟಮಿ ಮೇಲೆ ಫುಲ್ ಕ್ಲಾಸ್ ಮುಗಿಸಿದ್ದೀನಿ, ಆದರೆ ಇನ್ನೂ ಅನಾಟಮಿ ಮೇಲೆ ಕ್ಲಾಸ್ ಕೇಳ್ತಾ ಇದ್ದಾರೆ. ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಮುಗಿದ ಮೇಲೆ ಇನ್ನೊಂದ್ಸರಿ ಅನಾಟಮಿ ಕ್ಲಾಸ್ ಮಾಡ್ತೀನಿ. ಅವಾಗ ಸ್ವಲ್ಪ ಇನ್ನೂ ನಮಗೆ ಈಸಿ ಆಗ್ತೈತೆ. 33ನೇ ಪ್ರಶ್ನೆ, ಅಸ್ಥಿಪಂಜರದ ಮಾಂಸಖಂಡಗಳನ್ನು ಎಲ್ಲಿ ಕಂಡು ಬರ್ತೈತಿ ಅಂತೇಳಿ ಕರಿತಾ ಇದ್ದಾರೆ. ಅಸ್ಥಿಪಂಜರದ ಮಾಂಸಖಂಡಗಳಲ್ಲಿ ಏನು ಕಂಡು ಬರ್ತದ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಕೆಂಪು ಮಾಂಸ ಕಂಡು ಬರ್ತೈತೆ, ಮೂಳೆಗಳು ಕಂಡು ಬರ್ತವೆ, ರಕ್ತ ಕಣಗಳು, ಬಿಳಿ ಮಾಂಸ ಏನು ಕಂಡು ಬರ್ತೈತೆ ಅಸ್ಥಿಪಂಜರದ ಮಾಂಸಖಂಡಗಳಲ್ಲಿ ಅಂದರೆ ಕೆಂಪು ಮಾಂಸ ಕಂಡು ಬರ್ತೈತೆ. ಪ್ರಾಥಮಿಕ ಆಹಾರ ಜೀರ್ಣಕ್ರಿಯೆ ಆಗುವುದು ಎಲ್ಲಿ? ನಾವು ಆಹಾರ ಫಸ್ಟ್ ಎಲ್ಲ ಹಾಕ್ತೀವಿ ಅಂದರೆ ಬಾಯಿಯೊಳಗೆ ಹಾಕ್ತೀವಿ. ಅದಕ್ಕೆ ಏನಂತೀವಿ, ಪ್ರಾಥಮಿಕ ಆಹಾರದ ಜೀರ್ಣಕ್ರಿಯೆ ಅಂತೇಳಿ ಕರಿತೀವಿ. ಆಮೇಲೆ ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಜಠರ ಇವೆಲ್ಲ ಆಮೇಲೆ ಬರ್ತೇವೆ. ಅದು ಪ್ರಾಥಮಿಕ ಕೇಳಿದ್ರಿಂದ ಬಾಯಿ ಅಂತೇಳಿ ಹೇಳ್ತೀವಿ. ನೀರಿನಲ್ಲಿ ಕರಗುವ ಜೀವಸತ್ವಗಳು, ಇದು ರಿಪೀಟೆಡ್ ಕ್ವಶನ್ 2003ರಲ್ಲಿ 5ರಲ್ಲಿ ಎಲ್ಲ ಬಂದಿದೆ. ಇದು ಬಿ ಮತ್ತು ಸಿ ಎಲ್ಲದರಲ್ಲೂ ರಿಪೀಟೆಡ್ ಕ್ವಶನ್ ಆಗಿದೆ ಇದು. ಮತ್ತು ನೀರಿನಲ್ಲಿ ಕರಗುವಂಥ ಜೀವಸತ್ವಗಳಂತೆ ಕೇಳಿದ್ದಾರೆ, ಆದರೆ ಗೊಬ್ಬಿನಲ್ಲಿ ಕರಗುವಂಥ ಜೀವಸತ್ವ ಕೇಳಿಲ್ಲ ಇಲ್ಲಿ ಗಂಟೆ. ಆದರೆ ಅದನ್ನು ಕೇಳ್ತಾರೆ, ಮುಂದೆ ಬರ್ತೈತೆ ಅದನ್ನು. ಆದರೆ ಇಂಪಾರ್ಟೆನ್ಸ್ 3 ಕ್ವಶನ್ ಪೇಪರ್ ನೋಡಿದ್ದೀವಲ್ಲ, ಅದರಲ್ಲಿ ನೀರಿನಲ್ಲಿ ಕರಗುವಂಥ ಜೀವಕೋಶಗಳಂತೇಳಿ ಬಂದಿದೆ. ನೀರಿನಲ್ಲಿ ಕರಗುವಂಥ ಜೀವಸತ್ವಗಳು ಬಿ ಸಿ, ಆದರೆ ಕೊಬ್ಬಿನಲ್ಲಿ ಕರಗುವಂಥ ಜೀವಸತ್ವಗಳು ಎ ಡಿ ಇ ಕೆ ಆಗಿರ್ತೈತಿ. ಪಿಟ್ಯುಟರಿ ಗ್ರಂಥಿ ಅಂದರೆ ಏನು? ಪಿಟ್ಯುಟರಿ ಗ್ರಂಥಿ ಅಂದರೆ ಅದಕ್ಕೆ ಹೈಪೋಫೈಸಿಸ್ ಅಂಥೇಳಿ ಕರಿತೀವಿ. ಇದಕ್ಕೆ ರಾಜ್ಯ ಗ್ರಂಥಿ ಅಂತ ಕೂಡ ನಾವು ಪಿಟ್ಯುಟರಿ ಗ್ರಂಥಿಯನ್ನು ಕರಿತೀವಿ. ತತ್ಕ್ಷಣ ದೊರಕುವ ಶಕ್ತಿಯ ಮೂಲ ಯಾವುದು ಅಂದರೆ ಗ್ಲುಕೋಸ್. ಕ್ರೀಡಾಪಟುಗಳಿಗೆ ಏನು ಮಾಡ್ತಾರೆ, ತತ್ಕ್ಷಣ ಶಕ್ತಿ ಸಿಗಬೇಕಂಥೇಳಿ ಗ್ಲುಕೋಸನ್ನು ಹೆಚ್ಚಾಗಿ ಕೊಡ್ತಾ ಇರ್ತಾರೆ. ಅಂದರೆ ತಕ್ಷಣವಾಗಿ ನಮ್ಗೆ ಏನು ಕೊಡ್ತದೆ, ಬಾಡಿಗೆ ಶಕ್ತಿಯನ್ನು ಒದಗಿಸುವಂಥ ಒಂದು ಪದಾರ್ಥ ಆಗಿರ್ತೈತಿ ಇದು. ಧಾನ್ಯದಿಂದ ಈ ಅಂಗವ್ಯೂಹಕ್ಕೆ ಲಾಭ ಆಗ್ತೈತೆ. ಧಾನ್ಯದಿಂದಲ್ಲ, ಧ್ಯಾನ ಮಾಡುವುದರಿಂದ ಯಾವ ಒಂದು ಅಂಗವ್ಯೂಹಕ್ಕೆ ಲಾಭ ಆಗ್ತೈತೆ ಅಂತೇಳಿ ಕೇಳ್ತಿದ್ದಾರೆ. ವಿಸರ್ಜನಾಂಗ ವ್ಯೂಹ, ಸ್ನಾಯು ವ್ಯೂಹ, ನರವ್ಯೂಹ, ಜೀರ್ಣಾಂಗ ವ್ಯೂಹ. ಅಂದರೆ ಸರಿಯಾದ ಉತ್ತರ ಬಂದುಬಿಟ್ಟು ನರವ್ಯೂಹಕ್ಕೆ ಏನು ಮಾಡ್ತದಂತೆ, ನಾವು ಧ್ಯಾನ ಮಾಡೋದ್ರಿಂದ ನರವ್ಯೂಹ ಏನಾಗ್ತೈತೆ, ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಹಾಯಕ ಆಗ್ತೈತೆ. ವಯಸ್ಕರಲ್ಲಿ ಸಾಮಾನ್ಯವಾಗಿ ಇರಬೇಕಾದಂತಹ ರಕ್ತದೊತ್ತಡ. ಒಬ್ಬ ವಯಸ್ಕ ವ್ಯಕ್ತಿ ಇದ್ದಾನೆಂದರೆ ಅವ್ರ ಹತ್ರ ಏನಿರಬೇಕು, ಎಷ್ಟಿರಬೇಕು ರಕ್ತದೊತ್ತಡ ಅಂತ ಕೇಳ್ತಿದ್ರೆ. ಇದು ಕೂಡ ರಿಪೀಟೆಡ್ ಕ್ವಶನ್, ಹಿಂದೆ ಕ್ವಶನ್ ಪೇಪರ್ಗಳು ನೋಡಿದ್ದೀವಿ. ಇದು ಎಷ್ಟಿರಬೇಕಂದ್ರೆ ಅವರಿಗೆ 100ಕ್ಕೆ 90 mg/mm ಇಂದ Hg ಇರಬೇಕಂತ ಹೇಳ್ತಾ ಇದ್ದಾರೆ. 130ಕ್ಕೆ 70 mg/Hg ಇರಬೇಕಂತ ಹೇಳ್ತಾ ಇದ್ದಾರೆ. 150ಕ್ಕೆ 80 mmHg ಇರಬೇಕಂತ ಹೇಳ್ತಾ ಇದ್ದಾರೆ. 120ಕ್ಕೆ ಎಷ್ಟಿರಬೇಕು, 80 mg/Hg ಇರಬೇಕಂತ ಹೇಳ್ತಿದ್ದಾರೆ. ಎಷ್ಟಿರಬೇಕಂದ್ರೆ 120ಕ್ಕೆ 80 ಇರಬೇಕು. ಸರಿಯಾದ ಉತ್ತರ ಬಂದುಬಿಟ್ಟು ಡಿ. ವೈದ್ಯಕೀಯ ತಪಾಸಣೆ ಎಂದರೆ? ವೈದ್ಯಕೀಯ ತಪಾಸಣೆ ಅಂದರೆ ನಾವು ಯಾಕೆ ಮಾಡಿಸ್ತೀವಿ, ಅಲ್ಲಿ ಏನು ಮಾಡಬೇಕು ಅಂತೇಳಿ ನೋಡಿರಿ. ರೋಗವನ್ನು ಕಂಡುಹಿಡಿಯೋದು ಮಾಡಬೇಕು, ಚಿಕಿತ್ಸೆ ಮಾಡಬೇಕು, ಆರೋಗ್ಯದ ಮೌಲ್ಯಮಾಪನ ಮಾಡಬೇಕು, ವೈಯಕ್ತಿಕ ಉನ್ನತಿ ಮಾಡಬೇಕಂದ್ರೆ ನಾವು ತಪಾಸಣೆ ಮಾಡ್ತಾ ಇರೋದ್ರಿಂದ ಆರೋಗ್ಯದ ಮೌಲ್ಯಮಾಪನ ಮಾಡಬೇಕು. ಮೂಳೆಗಳಿಗೆ ಬರುವಂತಹ ರೋಗ ಯಾವುದು? ಮೂಳೆಗಳಿಗೆ ಬರುವಂತಹ ರೋಗ ಯಾವುದು ಅಂತ ಕೇಳ್ತಿದ್ದಾರೆ. ನಾಕ್ನಿ, ಕೋಡುಮಂಡಿ ಅಂತೇಳಿ ಕರಿತೀವಿ. ಚಚೌಕ, ಸ್ಕ್ವಯರ್ ಹೆಡ್ ಅಂತೇಳಿ ಕರಿತಾ ಇದ್ದೀವಿ. ಪೋಲಿಯೋ, ಸಮಪಾದ, ಫ್ಲ್ಯಾಟ್ ಫುಟ್ ಅಂತೇಳಿ ಕರಿತೀವಿ. ಇವು ಏನು ಮಾಡ್ತೀವಿ, ಮೂಳೆಗಳಿಗೆ ಬರುವಂತಹ ರೋಗಗಳಲ್ಲಿ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಕೋಡು ಮಂಡಿ. ಇಲ್ಲಿ ನಿಲುವಿನ ಕೆಲವು ನ್ಯೂನತೆಗಳು ಕಂಡು ಬರ್ತವೆ. ನಿಲುವಿಗಿರುವಂಥ ನ್ಯೂನತೆಗಳು ಒಂದು ಗೂನುಬೆನ್ನು, ಮತ್ತು ಲಾರ್ಡೋಸಿಸ್ಸು, ಸ್ಕೋಲಿಯಾಸಿಸ್ಸು, ನಾಕ್ನಿ, ಬಿಲ್ಲು ಕಾಲುಗಳು, ಬೌಲ್ ಲೆಗ್ಸ್ ಅಂತ ಕರಿತೀವಿ, ಚಪ್ಪಟೆ ಪಾದ. ಇವೆಲ್ಲ ಏನು ನಿಲುವಿಗೆ ಸಂಬಂಧಿಸಿದ ಕೆಲವು ನ್ಯೂನತೆಗಳು. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ಹೋಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ, ವಿಷ ಸೇವಿಸಿದವರಿಗೆ ಮಾಡುವಂಥ ಪ್ರಥಮ ಚಿಕಿತ್ಸೆ ಯಾವುದು? ಇದ್ರ ಕೂಡ ಪ್ರಥಮ ಚಿಕಿತ್ಸೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ. ಅವರಿಗೆ ವಾಂತಿ ಮಾಡಿಸ್ಬೇಕು, ಅಂಟು ಚೀಟಿ ಓದುವುದು, ಎಲ್ಲ ಔಷಧಿಗಳನ್ನು ದೂರ ಇಡುವುದು, ಮನೆಯನ್ನು ಸ್ವಚ್ಛಗೊಳಿಸೋದು. ಒಂದಕ್ಕೊಂದು ಏನು ಸಂಬಂಧನೇ ಇಲ್ಲ.
ಹಾಗಾಗಿ ವಾಂತಿ ಮಾಡಿಸುವುದು ಏನು ವಿಷ ವಾಂತಿ ಮಾಡಿಸೋದ್ರಿಂದ ಏನಾಗ್ತೈತಿ, ಅವ್ರದ್ದು ವಿಷದ ಪ್ರಮಾಣ ಕಡಿಮೆ ಆಗ್ತೈತಿ. ಇವುಗಳಲ್ಲಿ ಯಾವುದು ಜೀವವಾಹಿನಿ ಅಂತೇಳಿ ಯಾವುದನ್ನು ಕರಿತೀವಿ ಅಂದರೆ ರಕ್ತ ಪರಿಚಲನೆ. ರಕ್ತಕ್ಕೆ ನಾವು ಜೀವವಾಹಿನಿ ಅಂತೇಳಿ ಕರಿತೀವಿ. ರಕ್ತ ಇಲ್ಲದೇ ನಮಗೇನಾಗಲ್ಲ, ನಮ್ಮ ಉಸಿರಾಟನೇ ಇರೋದಿಲ್ಲ. ಅದಕ್ಕಾಗಿ ನಾವು ಜೀವವಾಹಿನಿ ಅಂತೇಳಿ ನಾವು ರಕ್ತ ಪರಿಚಲನೆಯನ್ನು ಹೇಳ್ತೀವಿ. ರಕ್ತ ಪರಿಚಲನೆ ಕಂಡುಹಿಡಿದವರು ವಿಲಿಯಂ ಹಾರ್ವೆ ಅವರು. ಹೃದಯದಿಂದ ಆಗುವ ಕಾರ್ಯದ ಪ್ರವೃತ್ತಿ ಯಾವುದು ಅಂತ ಕೇಳ್ತಾ ಇದರಲ್ಲಿ ರಕ್ತ ಹರಿಯುವ ವೇಗದ ಪ್ರಮಾಣ, ಬೈಪಾಸ್ ಸರ್ಜರಿ, ಕ್ರಮಬದ್ಧ ರಕ್ತ ಪರಿಚಲನೆ, ಹೃದಯ ಬಡಿತದ ವೇಗ ಇಂಟು ಸ್ಟ್ರೋಕ್ ವ್ಯಾಲ್ಯೂಮ್. ಇದೇನು ಮಾಡ್ತೀವಿ, ಹೃದಯದಿಂದ ಆಗುವಂಥ ಕಾರ್ಯದ ಉತ್ಪತ್ತಿ ಅಂತೇಳಿ ಕರಿತೀವಿ. ಕಣ್ಣಿನ ಕಾರ್ಯ, ಕಣ್ಣು ಏನು ಕೆಲಸ ಮಾಡ್ತೈತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಪಂಚೇಂದ್ರಿಯಗಳನ್ನು ಬರ್ತವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವೆಲ್ಲ ಏನು ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಕರಿತೀವಿ. ಅದರಲ್ಲಿ ಕಣ್ಣಿನ ಕಾರ್ಯ ಏನು ಅಂದರೆ ನೋಡುವುದು, ಧೂಳು ಸೋಸುವಿಕೆ, ವಾಸನೆ ಹಿಡಿಯುವುದು, ಇದು ಮೂಗಿಂದು ಒಂದು ಕೆಲಸ ಆಗಿರ್ತದೆ. ಉಸಿರಾಟ, ಇದೆಲ್ಲ ಕಣ್ಣಿನ ಕಾರ್ಯ ಅಲ್ಲ. ಇದೆಲ್ಲ ಗುದದ್ವಾರ, ಇದರ ಒಂದು ಭಾಗ. ಗುದದ್ವಾರ ಎದುರು ಭಾಗ ಅಂದರೆ ಸ್ನಾಯುವಿನ ಭಾಗ, ಜಿಗಣಾಂಗ ವ್ಯೂಹದ ಭಾಗ, ವಿಸರ್ಜನಾಂಗ ವ್ಯೂಹದ ಭಾಗ, ಹಾಗೆ ಶ್ವಾಸಕಾಂಗ ವ್ಯೂಹದ ಭಾಗ. ಗುದದ್ವಾರ ಇದು ವಿಸರ್ಜನಾಂಗ ವ್ಯೂಹದ ಭಾಗ ಆಗ್ತೈತೆ. ಆದರೆ ಇಲ್ಲಿ ಏನು ಮಾಡಿದ್ದಾರೆ, ಜೀರ್ಣಾಂಗ ವ್ಯೂಹದ ಭಾಗ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗ್ತೈತೆ. ಇದು ವಿಸರ್ಜನಾಂಗ ವ್ಯೂಹದ ಒಂದು ಭಾಗ ಅಂಥೇಳಿ ಹಾಕ್ಕೊಳ್ರಿ. ಇದರಲ್ಲಿ ಯಾವುದು ಅತಿ ಹೆಚ್ಚಿನ ಶಕ್ತಿಯನ್ನು ದೇಹಕ್ಕೆ ಒದಗಿಸ್ತೈತೆ ಅಂತ ಕೇಳಿದರೆ ಪ್ರೋಟೀನು, ಜೀವಸತ್ವಗಳು, ಶರ್ಕರ ಪಿಷ್ಟಾದಿಗಳು, ಕೊಬ್ಬು. ಏನು ಮಾಡ್ತೇವೆ, ಶರ್ಕರ ಪಿಷ್ಟಾದಿಗಳು ಏನು ಮಾಡ್ತೇವೆ, ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಒದಗಿಸ್ತವೆ. ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಲ್ಲ, ಅವು ಏನು ಮಾಡ್ತೇವೆ, ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಒದಗಿಸ್ತವೆ. ಕಬ್ಬಿಣ ಅಂಶದ ಪ್ರಮುಖ ಆಕಾರಗಳು ಯಾವ್ಯಾವು? ಕಬ್ಬಿಣ ಅಂಶ ಎಲ್ಲೆಲ್ಲಿ ಸಿಗ್ತೈತೆ ನಮಗೆ ಅಂದರೆ ಸಮುದ್ರದಲ್ಲಿ ದೊರೆಯುವ ಆಹಾರದಲ್ಲಿ ಸಿಗ್ತೈತೆ. ಮೊಟ್ಟೆ, ಮಾಂಸ, ತರಕಾರಿ, ಹಾಲು ಮತ್ತು ಲವಣ, ಬ್ರೆಡ್ ಮತ್ತು ಹಣ್ಣುಗಳು. ಇಲ್ಲಿ ಎಲ್ಲಿ ಸಿಗ್ತೈತೆ ನಮಗೆ ಅಂದರೆ ಮೊಟ್ಟೆ, ಮಾಂಸ ಮತ್ತು ತರಕಾರಿಗಳಲ್ಲಿ ಕಬ್ಬಿಣ ಅಂಶದ ಆಕಾರಗಳು ಸಿಗ್ತವೆ. ಅದರಲ್ಲಿ ಕಬ್ಬಿಣ ಅಂಶ ನಮ್ಮ ದೇಹಕ್ಕೆ ಹೇರಳವಾಗಿ ಸಿಗ್ತೈತಿ. ಅದಕ್ಕೆ ಅವನ್ನು ನಾವೇನು ಮಾಡಬೇಕು, ಬಳಕೆ ಮಾಡ್ಕೋಬೇಕು. ಯೌವನಾವಸ್ಥೆಯ ಬಾಲಕಿಯರಲ್ಲಿ ಮುಖ್ಯವಾಗಿ ಕಂಡುಬರುವ ದೈಹಿಕ ವಿಕಾರ ಯಾವುದು? ಯೌವನಾವಸ್ಥೆಗೆ ಬಂದಂತಹ ಬಾಲಕಿಯರಲ್ಲಿ ಮುಖ್ಯವಾಗಿ ಕಂಡುಬರುವಂಥ ದೈಹಿಕ ವಿಕಾರ ಯಾವುದು ಅಂದರೆ ಈಗ ಹೇಳಿದಲ್ಲ, ದೈಹಿಕ ನ್ಯೂನತೆಗಳಂತೇಳಿ, ಅದು ಕೈಪೋಸಿಸ್. ಹಾಗಾದರೆ ಕೈಪೋಸಿಸ್ ಅಂದರೆ ಏನು ಅಂತ ನೋಡ್ರಿ. ಇಲ್ಲಿ ಗೂಣು ಬೆನ್ನು ಅಂತೇಳಿ ಕರಿತೀವಿ ಇದಕ್ಕೆ. ಅಂದರೆ ಬೆನ್ನಿನ ಮಣಿಸರ ಏನಾಗ್ತೈತಿ, ಇಲ್ಲಿ ಹೆಚ್ಚು ಬಾಗ್ತೈತೆ. ಅವರಲ್ಲೊಂದು ನಾಚಿಕೆ ಸ್ವಭಾವ ಇರೋದರಿಂದ ಈ ರೀತಿ ಏನಾಗ್ತೈತೆ, ಗೂಣು ಬೇನು ಉಂಟಾಗ್ತೈತೆ. ಗೋಣುಬೇನು ಅಂದರೆ ಗೋಣೇನು ಮಾಡ್ತೈತಿ, ವಿಪರೀತವಾಗಿ ಮುಂದೆ ಬಾಗಿರ್ತೈತಿ. ಇಲ್ಲಿ ಇದಕ್ಕೆ ಏನು ಮಾಡಬೇಕಂದ್ರೆ ಎಕ್ಸಸೈಸ್ಗಳು ಮಾಡಬೇಕು ಮತ್ತು ಬೋರ್ಲಾಗಿ ಮಲ್ಕೋಬೇಕು. ಎಲ್ಲ ಮಾಡೋದರಿಂದ ಏನು ಮಾಡೋದು, ಗೂನುಬೇನು ಅಥವಾ ಕೈಪೋಸಿಸ್ ಅಂದರೆ ಸೇಮ್ ಅಂತ ಅರ್ಥ. ಸಮಪಾದ ಅಂದರೆ ಇವ್ರ ಪಾದಗಳು ಏನು ಮಾಡ್ತೇವೆ, ನೆಲಕ್ಕೆ ಅಟ್ಯಾಚ್ ಆಗೈತೆ ಅಂದರೆ ಬೋರ್ಲಾಗಿರ್ತವೆ. ಸಮ ಅಂದರೆ ನಾವು ಕಾಲಿಟ್ಟಿದಾಗ ನಾವು ಮಧ್ಯದಲ್ಲಿ ಏನು ಗ್ಯಾಪ್ ಇರಬೇಕು, ಅದ್ರ ಗ್ಯಾಪ್ ಆಗಿರಲ್ಲ. ಅದೆಲ್ಲ ಫುಲ್ ಏನಾಗಿರ್ತೈತೆ, ಒಂಥರ ಚಪ್ಪಟೆ ಥರ ಆಗಿ ಎಲ್ಲ ಫುಲ್ ಪಾದ ಏನಾಗ್ತೈತೆ, ನೆಲಕ್ಕೆ ತಾಗಿರ್ತೈತೆ. ಅದಕ್ಕೆ ಏನಂತೀವಿ, ಸಮಪಾದ ಅಂಥೇಳಿ ಕರಿತೀವಿ. ಹಾಗಾದರೆ ಕೂಡುಮಂಡಿ ಅಂದರೆ ನಾವು ನಡೆಯೋ ಟೈಮ್ನಾಗ ಏನಾಗ್ತವೆ, ಎರಡು ಮೊಣಕಾಲು ಒಂದಕ್ಕೊಂದು ಟಚ್ ಆಗ್ತವೆ. ಅದಕ್ಕೆ ಏನಂತೀವಿ, ಕೂಡುಮಂಡಿ ಅಂಥೇಳಿ ಕರಿತೀವಿ. ಲಾರ್ಡೋಸಿಸ್ ಅಂದರೆ ಇಲ್ಲೇನು ಮಾಡ್ತೈತೆ, ಹೊಟ್ಟೆ ಮುಂದೆ ಬರ್ತೈತೆ. ಇಲ್ಲಿ ಲಾರ್ಡೋಸಿಸಲ್ಲಿ ಹೊಟ್ಟೆ ತುಂಬ ಮುಂದೆ ಬರ್ತದೆ. ಅದಕ್ಕಿಂತ ಲಾರ್ಡೋಸಿಸ್ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಎಲ್ಲ ಕ್ಲಾಸ್ ಮಾಡಿದ್ದೀನಿ, ಒಂದ್ಸರಿ ನೀವು ನೋಡ್ಕೊಳ್ರಿ. ಮಾನವನ ದೇಹದಲ್ಲಿ ಕೊರಳ ಎಲುಬಿನ ಹೆಸರೇನು? ಕೊರಳು ಇರ್ತೈತಲ್ಲ, ನಮ್ಮ ಕೊರಳ ಎಲುಬಿನ ಹೆಸರು ಏನಂದರೆ ಅದಕ್ಕೆ ಜಾಕಿ ಬೋನ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ, ಜಾಕಿ ಬೋನ್ ಅಂತೇಳಿ ಕರಿತೀವಿ. ದೇಹದೊಳಗೆ ಕೊಬ್ಬಿನಾಂಶ ಶೇಖರಣೆಯಾಗುವುದು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಕೊಬ್ಬು ಕೂಡಿದಂತಹ ಊತಕದಲ್ಲಿ ಏನು ಮಾಡ್ತೈತೆ, ಕೊಬ್ಬಿನಾಂಶ ಶೇಖರಣೆ ಆಗ್ತೈತೆ. ವೈಟಲ್ ಕೆಪಾಸಿಟಿಯನ್ನು ಅಳೆಯುವಂಥ ಉಪಕರಣ ಯಾವುದು ಅಂದರೆ ಡೈನಮೋಮೀಟರ್. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ವೈಟಲ್ ಕೆಪಾಸಿಟಿ ಎದ್ರಾಗ ಅಳಿತೀವಿ ಅಂದರೆ ನಾವು ಡೈನಮೋಮೀಟರ್ನಲ್ಲಿ ಅಳಿತೀವಿ. ಮಾನವನ ದೇಹದಲ್ಲಿ ಅತಿ ಉದ್ದವಾದಂತಹ ಮೂಳೆ ಯಾವುದು ಅಂದರೆ ಅದು ತೊಡೆ ಮೂಳೆ. ಇದು ಫೀಮರ್ ಕಂಡು ಬರ್ತೈತೆ. ತೊಡೆ ಮೂಳೆಯಲ್ಲಿರುವಂಥ ಫೀಮರ್ಗೆ ಏನಂತೀವಿ ನಾವು ಮಾನವನ ದೇಹದ ಅತಿ ಉದ್ದನೆಯ ಮೂಳೆ ಅಂತೇಳಿ ಕರಿತೀವಿ. ಹಾಗಾದರೆ ಅತಿ ಚಿಕ್ಕ ಮೂಳೆ ಅದು ಸ್ಟೆಪಿಸ್, ಕಿವಿಯಲ್ಲಿ ಇರ್ತೈತೆ, ಮಧ್ಯ ಕಿವಿಯಲ್ಲಿ ಕಂಡು ಬರ್ತೈತೆ. ಅದ್ರ ಬಗ್ಗೆ ಕೂಡ ಕ್ವಶನ್ ಆಗಿದೆ, ಇದ್ರ ಬಗ್ಗೆ ಕೂಡ ಕ್ವಶನ್ ಆಗಿದೆ ಹಿಂದಿನ ಕ್ವಶನ್ ಪೇಪರಲ್ಲಿ. ಬೆಳವಣಿಗೆಯ ಹಾರ್ಮೋನ್ ಅಂಥೇಳಿ ನಾವು ಯಾವುದನ್ನು
ಕರಿತೀವಿ. ಅದು ಪಿಟ್ಯುಟರಿ ಗ್ರಂಥಿ. ಪಿಟ್ಯುಟರಿ ಗ್ರಂಥಿಯನ್ನು ಬೆಳವಣಿಗೆಯ ಹಾರ್ಮೋನ್, ರಾಜ್ಯ ಗ್ರಂಥಿ ಈ ರೀತಿಯೆಲ್ಲ ಕರಿತೀವಿ. ಥೈರಾಯ್ಡ್ ಗ್ರಂಥಿ, ಥೈಮಸ್, ಅಡ್ರಿನಲ್ ಗ್ರಂಥಿಗಳು ಕೂಡ ಎಲ್ಲ ಗ್ರಂಥಿಗಳಲ್ಲಿ ಬರ್ತವೆ. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ತಂಬಾಕಿನಲ್ಲಿರುವಂತಹ ವಿಷವಸ್ತು ಯಾವುದು? ತಂಬಾಕಿನಲ್ಲಿ ಇರುವಂತಹ ವಿಷವಸ್ತು ನಿಕೋಟಿನ್. ಇದನ್ನು ಕೂಡ ರಿಪೀಟೆಡ್ ಕ್ವಶನ್ ಹೋದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಇನ್ಫ್ಲೂಯೆಂಜಾ, ಗದಕಟ್ಟು ಮತ್ತು ಪೋಲಿಯೋ ರೋಗಗಳಿಗೆ ಕಾರಣ ಏನು? ಈ ರೋಗಗಳು ಬರಲಿಕ್ಕೆ ಕಾರಣ ಯಾವುದಂದರೆ ವೈರಸ್ನ ಒಂದು ಇದರಿಂದ ಏನು ಮಾಡ್ತೇವೆ, ನಮಗೆ ಇನ್ಫ್ಲೂಯೆಂಜಾ ಮತ್ತು ಪೋಲಿಯೋಗಳು ಬರ್ತವೆ. ಸಾರ್ವತ್ರಿಕ ರಕ್ತ ಸ್ವೀಕರಿಸುವಂತಹ ರಕ್ತದ ಗುಂಪು ಯಾವುದು? ಎ ಬಿ. ಇಲ್ಲಿ ನೋಡ್ರಿ, ಎ ರಕ್ತದ ಗುಂಪುಗಳು ಎ ಬಿ, ಎ ಬಿ, ಓ ಅಂಥೇಳಿ ಗುಂಪುಗಳನ್ನಾಗಿ ಯಾರು ವರ್ಗೀಕರಣ ಮಾಡಿದರೆ? ಕಾರ್ಲ್ ಆ್ಯಂಡ್ ಸ್ಟಿನ್ನರ್ ಅವರು ವರ್ಗೀಕರಣ ಮಾಡಿದ್ದಾರೆ. ಇಲ್ಲೇನು ಮಾಡ್ಬೋದು, ಎದವರು ಎ ಮುಂದೆ ಮಾತ್ರ ಪಡ್ಕೋಬೇಕು, ಬಿದವರು ಬಿಯಿಂದ ಮಾತ್ರ ಪಡ್ಕೋಬೇಕು. ಎ ಬಿ ಅವರು ಎಯಿಂದ ಪಡ್ಕೋತವ್ರೆ, ಬಿಯಿಂದ ಪಡ್ಕೋತಾರೆ, ಓ ಇಂದನೂ ಪಡ್ಕೋತಾರೆ. ಅದಕ್ಕಾಗಿ ಇವ್ರಿಗೆ ಏನಂತೀವಿ, ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತೀವಿ. ಆದರೆ ಓದವರು ಎಲ್ಲರಿಗೂ ಕೊಡ್ತಾರೆ, ಆದರೆ ಅವರು ಓನಿಂದ ಮಾತ್ರ ಪಡ್ಕೊಳ್ತಾರೆ. ಇವ್ರಿಗೇನಂತೀವಿ, ಸಾರ್ವತ್ರಿಕ ದಾನಿ ಅಂತೇಳಿ ಕರಿತೀವಿ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇದರ ಕೊರತೆಯಿಂದ ಮಧುಮೇಹ ರೋಗ ಬರ್ತೈತೆ. ಇನ್ಸುಲಿನ್ ಕೊರತೆಯಿಂದ ನಮಗೇನು ಬರ್ತೈತೆ? ಮಧುಮೇಹ ರೋಗ ಬರ್ತೈತೆ. ಸಕ್ಕರೆ ಕಾಯಿಲೆ ಅಂತ ಕರಿತೀವಲ್ಲ, ಅದು ಇನ್ಸುಲಿನ್ನ ಕೊರತೆಯಿಂದ ಬರ್ತೈತೆ. ರೇಬಿಸ್ ಕಾಯಿಲೆಯು ಪ್ರಮುಖವಾಗಿ ಇದರ ಮೇಲೆ ಪ್ರಭಾವ ಬೀರ್ತೈತೆ. ರೇಬಿಸ್ ಕಾಯಿಲೆ ನರವ್ಯೂಹದ ಮೇಲೆ ಬೀರ್ತೈತೆ. ನಮ್ಮ ನಾಯಿ ಕಡೆತಂದ ಏನಾಗ್ತೈತೆ? ರೇಬಿಸ್ ಅನ್ನೋ ರೋಗ ಬರ್ತೈತೆ. ವಾಲಿಬಾಲ್ ಆಟದ ಒಂದು ಸೆಟ್ನಲ್ಲಿ ಲಿಬ್ರೋ ಆಟಗಾರನನ್ನು ಎಷ್ಟು ಸಲ ನಾವು ಬದಲಾವಣೆ ಮಾಡ್ಬೋದು ಅಂದರೆ ಯಾವುದೇ ಮಿತಿ ಇಲ್ಲ. ಎಷ್ಟು ಸರಿ ಬೇಕಾದ್ರೂ ನಾವು ಬದಲಾವಣೆ ಮಾಡ್ಕೊಳ್ಬೋದು. ಅವನಿಗೆ ಅಂಡರ್ ಆರ್ಮ್ ಪಾಸ್ ಮಾಡುವಂಥ ಅವಕಾಶ ಮಾತ್ರ ಇಲ್ಲಿ ಇರ್ತೈತೆ. ಲಿಬ್ರೋಗೆ ವಿಭಿನ್ನವಾದಂಥ ವಸ್ತ್ರಗಳನ್ನು ಹಾಕಿರ್ತಾರೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಬಾಸ್ಕೆಟ್ಬಾಲ್ ಆಟಗಾರರಿಗೆ ಎದೆ ಸಂಖ್ಯೆಯನ್ನು ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ? 4ರಿಂದ 15ರವರೆಗೆ ಎದೆ ಸಂಖ್ಯೆ ಇರ್ತೈತೆ. ಹಾಗೆ ವಾಲಿಬಾಲ್ ಮತ್ತು ಥ್ರೋಬಾಲ್ನಲ್ಲಿ ಕೂಡ ಏನು ಮಾಡ್ತಾರೆ? ವಾಲಿಬಾಲ್ನಲ್ಲಿ ಅವ್ರ ಎದೆ ಸಂಖ್ಯೆ ಎಷ್ಟಿರ್ತದೆ? 1ರಿಂದ 18 ಇರ್ತೈತೆ. ಥ್ರೋಬಾಲ್ನಲ್ಲಿ 1ರಿಂದ 12 ಇರ್ತೈತೆ. ಬಾಸ್ಕೆಟ್ಬಾಲ್ನಲ್ಲಿ 4ರಿಂದ 15ರವರೆಗೆ ಇರ್ತೈತೆ. ಇದ್ರ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇವಾಗ ಹಾಕಿ ಆಟದಲ್ಲಿ ಅಧಿಕಾರಿಯು ಯಾವ 3 ಬಣ್ಣದ ಕಾರ್ಡ್ಗಳನ್ನು ಹೊಂದಿರ್ತಾನೆ ಅಂದರೆ 3 ಬಣ್ಣದ ಕಾರ್ಡ್ಗಳನ್ನು ಹೊಂದಿರ್ತಾನೆ. ಒಂದು ಹಳದಿ, ಒಂದು ಹಸಿರು, ಕೆಂಪು. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಇಲ್ಲಿ ಹಳದಿ ಕಾರ್ಡು ಎಚ್ಚರಿಕೆ ನೀಡಲಿಕ್ಕೆ ಬಳಸ್ತಾರೆ. ಹಾಗೆ ಹಸಿರು ಕಾರ್ಡು ಎಚ್ಚರಿಕೆ ನೀಡಲಿಕ್ಕೆ ಬಳಸ್ತಾರೆ. ಹಳದಿ ಕಾರ್ಡು ಏನು ಮಾಡ್ತಾರೆ? 5 ನಿಮಿಷಗಳ ತಾತ್ಕಾಲಿಕವಾಗಿ ಅಂಕಣದಿಂದ ಉಚ್ಚಾಟನೆ ಮಾಡ್ಲಿಕ್ಕೆ ಬಳಸ್ತಾರೆ ಹಳದಿ ಕಾರ್ಡು. ಹಾಗೆ ಕೆಂಪು ಕಾರ್ಡು ಏನು ಮಾಡ್ತಾರೆ ಅಂದರೆ ಆಟಗಾರನು ಬದಲಾವಣೆ ರಹಿತ ಪಂದ್ಯಾಟದಿಂದ ಬದಲಾವಣೆ ಮಾಡ್ಕೊಳ್ಳಲ್ಲ, ಪಂದ್ಯಾಟದಿಂದ ಏನು ಮಾಡ್ತಾರೆ? ಉಚ್ಚಾಟನೆ ಮಾಡ್ತಾರೆ. ಕಬಡ್ಡಿ ಆಟದಲ್ಲಿ ಬೋನಸ್ ಅಂಕ ಕನಿಷ್ಠ ಎಷ್ಟು ಆಟಗಾರರಿದ್ದಾಗ ಕೊಡ್ತಾರೆ? ಬೋನಸ್ ಅಂಕ ಎಷ್ಟು ಜನ ಕಬಡ್ಡಿ ಆಟದಲ್ಲಿ ಒಂದು ಗ್ರೌಂಡಲ್ಲಿ 7 ಜನ ಇರಲೇಬೇಕು. ಒಟ್ಟು ಟೋಟಲ್ ಕೇಳಿದ್ರೆ 7 + 5 ಅಂದರೆ 12 ಜನ ಇರಬೇಕು. ಆದರೆ ಆಟ ಆಡ್ಲಿಕ್ಕೆ 7 ಜನ ಇರಬೇಕು. 6 ಜನ 7 ಅಥವಾ 6 ಜನ ಇದ್ದಾಗ ಮಾತ್ರ ಏನು ಮಾಡ್ತಾರೆ? ಬೋನಸ್ ಅಂಕ ಕೊಡ್ತಾರೆ. ಬೋನಸ್ಗೆ ನಾವು ಯಾವ ಒಂದು ಚಿತ್ರ ಹಾಕ್ತೀವಿ ಅಂದರೆ ತ್ರಿಭುಜ ಚಿತ್ರ ಹಾಕ್ತೀವಿ. ಇದಕ್ಕೆ ತ್ರಿಕೋನ ಅಂತೇಳಿ ಕರಿತೀವಿ. ಖೋ ಆಟದಲ್ಲಿ ತೀರ್ಪುಗಾರರು ಕೊಟ್ಟಿರುವ ತೀರ್ಮಾನವನ್ನು ಮುಖ್ಯ ತೀರ್ಪುಗಾರರು ಬದಲಾಯಿಸಬಹುದಾ ಅಂತ ಕೇಳ್ತಿದ್ದಾರೆ. ಇಲ್ಲಿ ಬದಲಾಯಿಸಬಹುದು ಅವರು. ಖೋ ಆಟದಲ್ಲಿ ತೀರ್ಪುಗಾರರು ಕೊಟ್ಟಿರುವಂಥ ತೀರ್ಮಾನವನ್ನು ಮುಖ್ಯ ತೀರ್ಪುಗಾರ ಏನು ಮಾಡೋದು? ಬದಲಾಯಿಸ್ಬೋದು. ಯಾಕೆಂದರೆ ಮುಖ್ಯ ತೀರ್ಪುಗಾರರಾಗಿರ್ತಾರೆ ಅವರು. ಎಲ್ಲ ಒಂದು ಪಂದ್ಯ ನಡೆಯುವಂಥದ್ದು ಅವ್ರದ್ದೊಂದು ಹ್ಯಾಂಡಲಲ್ಲಿ ನಡೀತೈತೆ. ಅದಕ್ಕಾಗಿ ಅವರು ಬದಲಾಯಿಸ್ಬೋದು. ಬಾಸ್ಕೆಟ್ಬಾಲ್ ಆಟವನ್ನು ಮೊಟ್ಟ ಮೊದಲ ಬಾರಿಗೆ ಯಾರು ಕಂಡುಹಿಡಿದರು ಅಂತ ಕೇಳ್ತಾ ಇದ್ದಾರೆ? ಜೇಮ್ಸ್ ನೈಸ್ಮಿತ್ ಅವರು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿತಾರೆ. 1891ರಲ್ಲಿ ಕಂಡುಹಿಡಿತಾರೆ. ಫುಟ್ಬಾಲ್ ಆಟದಲ್ಲಿ ಎಷ್ಟು ಸಲ ಲೈನ್ ಅಂಪೈರ್ಸ್ ಮುಖ್ಯ ತೀರ್ಪುಗಾರರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾರೆ ಅಂದರೆ 2 ಸಲ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ, ನೋಡ್ಕೊಳ್ರಿ. ಬ್ಯಾಡ್ಮಿಂಟನ್ ಆಟದ ತಂಡದಲ್ಲಿರುವಂತಹ ಆಟಗಾರರು ಎಷ್ಟು ಅಂದರೆ ಅಲ್ಲಿ 5 ಜನ ಇರ್ತಾರೆ. ಒಂದು ತಂಡದಲ್ಲಿ 5 ಜನ ಆಟಗಾರರು ಇರ್ತಾರೆ. ಸಿಂಗಲ್ಸ್ ಒಬ್ಬ ಆಟಗಾರ, ಡಬಲ್ಸ್ನಲ್ಲಿ 2, ರಿವರ್ಸ್ನಲ್ಲಿ ಸಿಂಗಲ್ಸ್ನಲ್ಲಿ ಒಬ್ಬೊಬ್ಬ ಆಟಗಾರರು ಇರ್ತಾರೆ. ಒಟ್ಟು ಸೇರಿದರೆ 5 ಜನ ಆಗಿರ್ತಾರೆ. ಪೆಂಟಾಥ್ಲಾನ್ ಗುಂಪು ಸ್ಪರ್ಧೆಗಳಲ್ಲಿರುವಂತಹ ಸ್ಪರ್ಧೆಗಳು ಎಷ್ಟಂದರೆ ಅಲ್ಲಿ 5 ಸ್ಪರ್ಧೆಗಳು. 7 ಹೆಪ್ಟಾಥ್ಲಾನ್, ಡೆಕ್ಕಥ್ಲಾನ್ ಅಂದರೆ 10 ಸ್ಪರ್ಧೆಗಳು.
400 ಮೀಟರ್ ಓಟ ಸ್ಪರ್ಧೆಯಲ್ಲಿ 3 ಗಡಿಯಾರಗಳು ಬೇರೆ ಬೇರೆ ವೇಳೆಯನ್ನು ತೋರಿಸುವಾಗ ಯಾವ ವೇಳೆಯನ್ನು ನಾವು ಅಧಿಕೃತವಾಗಿ ಪರಿಗಣಿಸಬೇಕು ಅಂದರೆ ಮಧ್ಯದ ವೇಳೆ. ಇದನ್ನು ಕೂಡ ರಿಪೀಟೆಡ್ ಕ್ವಶನ್. ಸರಿಯಾಗಿದೆ. ಇದು 2006ರಲ್ಲಿ ಕೂಡ ಆಗಿದೆ. 3 ಗಡಿಯಾರ ಬೇರೆ ಬೇರೆ ತೋರಿಸ್ತಾರೆ ನೋಡಬೇಕು, ಮಧ್ಯದ ಒಂದು ಗಡಿಯಾರನ್ನು ಕನ್ಸಿಡರ್ ಮಾಡಬೇಕಿಲ್ಲಿ. ಜಂಪ್ ಆಫ್ ಈ ಕ್ರೀಡೆಗೆ ಸಂಬಂಧಿಸಿದೆ. ಜಂಪ್ ಆಫ್ ಇದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಎತ್ತರ ಜಿಗಿತೆಗೆ ಸಂಬಂಧಪಟ್ಟಿದೆ. ರಿಲೇ ಓಟದ ಸ್ಪರ್ಧೆಯಲ್ಲಿ ಬೆಟನನ್ನು ಬದಲಾಯಿಸುವ ವಲಯದ ಉದ್ದ ಎಷ್ಟಿರ್ತೈತೆ? ಅಲ್ಲಿ ಬೆಟನನ್ನು ಬದಲಾಯಿಸ್ತೀವಲ್ಲ ಈ ರೀತಿ, ಇಲ್ಲೊಬ್ಬರು ಪ್ಲೇಯರ್ ಇದ್ದಾರೆ, ಇಲ್ಲೊಬ್ಬರು ಪ್ಲೇಯರ್ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಈ ರೀತಿ ಬೆಟನ್ ಇದು ಬದಲಾಯಿಸ್ತಾರಲ್ಲ ಬೆಟನನ್ನು, ಅಲ್ಲಿ ಎಷ್ಟು ಮೀಟ್ರ್ ಅಂತ ಇರ್ತಂದರೆ 20 ಮೀಟ್ರ್ ಇರ್ತೈತೆ. ಉದ್ದ ಕೇಳಿದ್ರು, ಉದ್ದ ಅಂತಾರಲ್ಲ ಉದ್ದ. ಹಾಕಿ ಆಟದಲ್ಲಿ ಪೆನಲ್ಟಿ ಕಾರ್ನರ್ ಕೊಟ್ಟಾಗ ರಕ್ಷಣಾ ತಂಡದ ಎಷ್ಟು ಜನ ಆಟಗಾರರು ಗೋಲ್ ರೇಖೆಯ ಹಿಂದೆ ನಿಂತಿರಬೇಕು ಅಂದರೆ 5 ಜನ ಆಟಗಾರರು. ಇದ್ರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ, ನೋಡ್ಕೊಳ್ರಿ. ಕ್ರೀಡೆಗಳಲ್ಲಿ ಶಾರೀರಿಕ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಬಳಸುವಂಥ ತರಬೇತಿ ಯಾವುದು ಅಂದರೆ ವೈಟ್ ಟ್ರೈನಿಂಗ್. ಕ್ರೀಡೆಯಲ್ಲಿ ಶಾರೀರಿಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವ ತರಬೇತಿ ವಿಧಾನ ಅಂದರೆ ವೈಟ್ ಟ್ರೈನಿಂಗ್. ಇದ್ರ ಬಗ್ಗೆ ಕೂಡ ಕ್ಲಾಸ್ ಇದೆ, ಎಲ್ಲದ್ರ ಬಗ್ಗೆ ನೋಡ್ಕೊಳ್ರಿ ಒಂದ್ಸರಿ. ಕ್ರೀಡಾಪಟುವಿನಲ್ಲಿ ಮೈಮಣಿತ ಫ್ಲೆಕ್ಸಿಬಿಲಿಟಿ ಅಂತ ಕರಿತೀವಿ. ಅದನ್ನು ಬೆಳೆಸಲು ಯಾವ ವ್ಯಾಯಾಮವನ್ನು ಮಾಡಬೇಕು ಅಂತಂದು ಕೇಳ್ತಾ ಇದ್ದಾರೆ ಇಲ್ಲಿ. ಭಾರವನ್ನು ಕಡಿಮೆ ಮಾಡಬೇಕು, ಕಡಿಮೆ ಭಾರದೊಂದಿಗೆ ವೇಗವಾಗಿ ವ್ಯಾಯಾಮವನ್ನು ಮಾಡಬೇಕು, ಪೂರ್ಣ ಕೀಲುಗಳು ಚಲನೆಯೊಂದಿಗೆ ನಿಧಾನವಾಗಿ ವ್ಯಾಯಾಮವನ್ನು ಮಾಡಬೇಕು, ಭಾರವನ್ನು ಹೆಚ್ಚಿಸಬೇಕು. ಇಲ್ಲಿ ಯಾವುದೇ ಉತ್ತರ ಸರಿಯಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದನ್ನು ಕೂಡ ನಾನು ಒಂದ್ಸರಿ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡು ನೆಕ್ಸ್ಟ್ ಒಂದು ವಿಡಿಯೋ ಹೇಳೋ ಟೈಮ್ನಾಗೆ ನಾನು ಹೇಳ್ತೀನಿ. ನೆಕ್ಸ್ಟ್ ಒಂದು ಕ್ಲಾಸ್ ಮಾಡ್ತೀನಲ್ಲ ಆವಾಗ ಇದ್ರ ಬಗ್ಗೆ ಅಲ್ಲೊಂದು ಕ್ವಶನ್ ಬಿಟ್ಟಿದ್ದೀನಿ, ಇಲ್ಲೊಂದು ಕ್ವಶನ್ ಬಿಟ್ಟಿದ್ದೀನಿ, ಎರಡರ ಬಗ್ಗೆನೂ ಕೂಡ ನಾನು ಕ್ಲಾರಿಟಿ ಕೊಡ್ತೀನಿ. ಈಗ 75ನೇ ಪ್ರಶ್ನೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳ ಸಂಖ್ಯೆ 30 ಇದ್ದಾಗ ಅಂತಿಮ ಸ್ಪರ್ಧೆಗೆ ಎಷ್ಟು ಜನ ಸ್ಪರ್ಧಾಳುಗಳು ಆಯ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ 8 ಸ್ಪರ್ಧೆಗಳು ಮಾಡಬೇಕು. ಯಾಕೆಂದರೆ 30 ಸ್ಪರ್ಧೆಗಳಿದ್ದಾಗ ನೋಡಬೇಕು, ಎಲ್ಲರಿಗೂ 3 ಚಾನ್ಸ್ ಕೊಟ್ಟು ಅದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದರಲ್ಲಿ 8 ಜನ ನಾವು ತೆಗೆದುಕೊಳ್ಬೇಕು. ಮತ್ತು ಆ 8 ಜನಕ್ಕೆ 3 ಅವಕಾಶಗಳನ್ನು ಕೊಡಬೇಕು. ಹಾಕಿ ಆಟದಲ್ಲಿ ಮುಂದಿನ ರೇಖೆಯಲ್ಲಿ ಫಾರ್ವರ್ಡ್ ಆಡುವ ಆಟಗಾರರು ಎಷ್ಟು ಅಂದರೆ 5 ಜನ. ಇವಾಗ ಸಾಯಿ ಪೂರ್ಣ ರೂಪವು ಇದಕ್ಕೆ ಭಾರತ ಕ್ರೀಡಾ ಪ್ರಾಧಿಕಾರ ಅಂತ ಹೇಳ್ಕೊಳ್ತೀವಿ. ಸ್ಪೋರ್ಟ್ಸ್ ಸಾಯಿ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಇದು 2ನೇ ಕ್ವಶನ್ ಇದ್ರ ಮೇಲೆ ಬಂದಿರುವಂಥದ್ದು. ಸ್ಪೋರ್ಟ್ಸ್ ಅಥಾರಿಟಿದು ಇದು ಭಾರತ ಪ್ರಾಧಿಕಾರ ಯಾವ ಒಂದು ದಕ್ಷಿಣ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ರಲ್ಲ ಹೋದ ಕ್ವಶನಲ್ಲಿ, ಅದು ಬೆಂಗಳೂರು ಅಂತ ಹೇಳಿದ್ದೀನಿ. ಅದ್ರ ಮೇಲೆ ಸಂಬಂಧಪಟ್ಟಂಥ ಪ್ರಶ್ನೆ ಇದು. ಅಂದರೆ 2 ಪ್ರಶ್ನೆಗಳು ಸಾಯಿ ಮೇಲೆ ಬಂದಿದ್ದಾವೆ. ಯಾವ ಕ್ರೀಡೆಯಲ್ಲಿ ಅಂಕಣವನ್ನು ಪೂರ್ವ ಪಶ್ಚಿಮವಾಗಿ ಗುರುತಿಸ್ತೀವಿ? ಪೂರ್ವ ಪಶ್ಚಿಮವಾಗಿ ಯಾವ್ದು ಹಾಕ್ತೀವಿ ಅಂದರೆ ಖೋಖೋವನ್ನು ಏನು ಮಾಡ್ತೀವಿ, ಪೂರ್ವ ಪಶ್ಚಿಮವಾಗಿ ಹಾಕ್ತೀವಿ. ಬ್ರೆಸ್ಟ್ ಸ್ಟ್ರೋಕ್ ಸ್ಪರ್ಧೆಯು ಈ ಕ್ರೀಡೆಗೆ ಸಂಬಂಧಿಸಿದೆ. ಯಾವ ಕ್ರೀಡೆಯಲ್ಲಿ ಬರ್ತೈತೆ ಅಂದರೆ ಈಜುವಿಗೆ ಇರ್ತೈತೆ, ಸ್ವಿಮ್ಮಿಂಗಲ್ಲಿ ಬರ್ತೈತೆ ಅದು. ದೈಹಿಕ ಶಿಕ್ಷಣವು ಸರ್ವ ಶಿಕ್ಷಣ ಪ್ರಕ್ರಿಯೆಯ ಅವಿಭಾಜ್ಯ ಅಂಗ. ಈ ಉಕ್ತಿಯನ್ನು ಹೇಳಿದವರು ಯಾರು? ದೈಹಿಕ ಶಿಕ್ಷಣವು ಸರ್ವ ಶಿಕ್ಷಣ ಪ್ರಕ್ರಿಯೆಯ ಅವಿಭಾಜ್ಯ ಅಂಗ ಅಂತ ಹೇಳಿದವರು ಯಾರಂದರೆ C.A. ಬೂಚರ್ ಅವರು. ಇವಾಗ ನೋಡ್ರಿ, ಶೈಕ್ಷಣಿಕ ತತ್ವಶಾಸ್ತ್ರವನ್ನು ಮೊದಲು ಚಿಂತನೆ ಮಾಡಿದವರು ಯಾರು ಅಂದರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಅದು ಗ್ರೀಕರ್. ಒಲಿಂಪಿಕ್ಸ್ ಕೂಡ ಗ್ರೀಕರೇ ಮಾಡಿರೋದು. ಅವ್ರ ಪಾತ್ರ ಏನು ಮಾಡ್ತೈತೆ ಭಾಳಿದೆ ಅಂತೇಳಿ ನಾವು ಕ್ರೀಡೆಯಲ್ಲಿ ತಿಳ್ಕೊಬೋದು. ಅಂತಾರಾಷ್ಟ್ರೀಯ ಒಲಿಂಪಿಕ್ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಸ್ವಿಟ್ಜರ್ಲ್ಯಾಂಡಿನ ಒಂದು ಬೋಸನದಲ್ಲಿ ಏನಿದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಕ್ರೀಡಾ ಅದು ಒಂದು ಕೇಂದ್ರ ಕಚೇರಿ ಇದೆ. ಸ್ವಿಟ್ಜರ್ಲ್ಯಾಂಡಿನ ಲುಸೋನಾ ಅಂತೇಳಿ ಬರ್ತೈತೆ. ಅದಕ್ಕೆ ಲುಸೋನಾ ಅಂತ ಕರೀತಾರೆ, ಲೇಸೇನಿಯಾ ಅಂತ ಕೂಡ ಕರೀತಾರೆ. ಯೋಗ ಅಂದರೆ ಏನು ಅಂದರೆ ಉದ್ಭವ, ದೂರ ಸರಿಯುವುದು, ಒಂದಾಗಿರುವುದು, ಬೇರೆಯಾಗಿರುವುದು ಅಂದರೆ ಇಲ್ಲಿ ಒಂದಾಗಿರುವುದು, ಕೂಡಿಸುವುದು, ಸೇರಿಸುವುದು ಅಂಥೇಳಿ ಕರಿತೀವಿ ಯೋಗ ಅಂದರೆ. ಯೋಗಾಸನದ ಪಿತಾಮಹ ಅಂತೇಳಿ ಪತಂಜಲಿ ಮಹರ್ಷಿಯವರನ್ನು ನಾವು ಕರಿತೀವಿ. ಯೋಗಾಸನ ಅಭ್ಯಾಸವನ್ನು ಯಾವ ವಯಸ್ಸಿನವರು ಪ್ರಾರಂಭಿಸಬೇಕು? ಯೋಗಾಭ್ಯಾಸವನ್ನು ಯಾವ ವಯಸ್ಸಿನವರು ಪ್ರಾರಂಭಿಸಬೇಕು ಅಂದರೆ 8 ವರ್ಷ ಆಗಿದರೆ ಅವ್ರು ಪ್ರಾರಂಭಿಸ್ಬೋದು. 8 ವರ್ಷದ ಮೇಲೆ ಯಾರು ಬೇಕಾದರೂ ನಾವು ಮಾಡ್ಬೋದು. ರಾಷ್ಟ್ರಗೀತೆ ಜನಗಣ ಮನವನ್ನು ಎಷ್ಟು ಸೆಕೆಂಡ್ ಒಳಗಾಗಿ ಹಾಡಬೇಕು ಅಂತೇಳಿ ಕೇಳಿದ್ದಾರೆ. ಇಲ್ಲಿ 50 ಸೆಕೆಂಡು, 52 ಸೆಕೆಂಡ್, 48 ಸೆಕೆಂಡು, 62 ಸೆಕೆಂಡ್. ಅಂದರೆ ಎಷ್ಟು ಸೆಕೆಂಡ್ಗಳಲ್ಲಿ ಹಾಡಬೇಕು ಅಂದರೆ 48ರಿಂದ 52 ಸೆಕೆಂಡ್ಗಳಲ್ಲಿ ಹಾಡಬೇಕು ನಾವು.
ಅಂದರೆ ನಾವು ಎಂಡ್ ಮಾಡಿದ ತೊಗೊಂಡಿದ್ದಾರೆ ಇಲ್ಲಿ 48ರಿಂದ 52 ಅಂತೇಳಿ ಬುಕ್ಸಲ್ಲಿದೆ. ಅವ್ರೇನು ಮಾಡಿದ್ದಾರೆ ಸ್ಟಾರ್ಟ್ ಮಾಡ್ಕೊಂಡು 48ರಿಂದ 52 ಅಂದರೆ ಇಲ್ಲಿಂದ ಇಲ್ಲಿ ಮುಗಿಸ್ಬೇಕು ಅಂತ ಅರ್ಥ. ಇಲ್ಲಿ 2 ಕೊಟ್ಟಿದ್ದಾರೆ ಆಪ್ಷನು. ಇದು ಒಂದು ಸರಿ ವೆರಿಫಿಕೇಷನ್ ಮಾಡ್ತೀನಿ. ಅಶೋಕ ಚಕ್ರ ಕಡ್ಡಿಗಳ ಸಂಖ್ಯೆ ಎಷ್ಟು? ಅಶೋಕ ಒಂದು ಚಕ್ರದಲ್ಲಿ ಎಷ್ಟು ಕಡ್ಡಿಗಳು ಇರ್ತವೆ ಅಂದರೆ 24 ಗೆರೆಗಳು ಇರ್ತವೆ. 24 ಗೆರೆಗಳು 24 ಗಂಟೆಗಳನ್ನು ಸೂಚಿಸ್ತವೆ. ಇದು ನೀಲಿ ಬಣ್ಣದಾಗಿರ್ತದೆ ಅಶೋಕ ಚಕ್ರ. ವಂದೇ ಮಾತರಂ ಬರೆದಂತಹ ಕವಿ ಯಾರು? ಬಂಕಿಮ್ ಚಂದ್ರ ಚಟರ್ಜಿ ಅವರು ಏನು ಮಾಡ್ತಾರೆ, ವಂದೇ ಮಾತರಂ ಎಂಬ ಒಂದು ಗೀತೆಯನ್ನು ಬರೀತಾರೆ. ಅಷ್ಟಾಂಗ ಯೋಗದಲ್ಲಿ ಪ್ರಥಮ ಹಂತ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಷ್ಟಾಂಗ ಯೋಗದಲ್ಲಿ 8 ಒಂದು ಭಾಗಗಳು ಬರ್ತವೆ. 8 ಭಾಗಗಳು ಯಾವಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಮೊದಲನೇದು ಬಂದುಬಿಟ್ಟು ಯಮ. ಇದು ಹೋದ ಸರಿ ಕೂಡ ಕ್ವಶನ್ ಆಗಿದೆ 2006ರಲ್ಲಿ, ಇವಾಗ ಕೂಡ ಕೇಳಿದ್ದಾರೆ. ಲಾಸ್ಟಿನ ಕೇಳಿದರೆ ಸಮಾಧಿ, 2ನೇದು, 3ನೇದು, 4ನೇದು ಈ ರೀತಿ ಎಲ್ಲ ಕೇಳ್ತಾರೆ. ಅಷ್ಟು ನಾವು ಗೊತ್ತಿರ್ಬೇಕು ಸೀರಿಯಲ್ ವೈಸು. ಎಂದು ಮುಂದು ಯವರ್ ಆನ್ವರ್ಡ್ ಎನ್ನುವ ಗುರಿವಾಕ್ಯ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂದರೆ ಅದು ಏಷ್ಯನ್ ಕ್ರೀಡೆಗೆ ಸಂಬಂಧಿಸಿದೆ. 1951ರಲ್ಲಿ ಸ್ಥಾಪನೆ ಆಗ್ತವೆ ಏಷ್ಯನ್ ಕ್ರೀಡೆಗಳು. ಅದು ಭಾರತ ನವದೆಹಲಿಯಲ್ಲಿ ಪ್ರಥಮವಾಗಿ ನಡೀತೈತೆ. JD ಸಂಧಿಯವರು ಈ ಒಂದು ಗೇಮ್ಸ್ಗಳನ್ನು ಪ್ರಾರಂಭ ಮಾಡ್ತಾರೆ. ಈ ವರ್ಷದಲ್ಲಿ ಏನೂ ಆಗಲಿಲ್ಲ, ಒಲಿಂಪಿಕ್ ಕ್ರೀಡೆಗಳು ನಡೀಲಿಲ್ಲ. ಯಾವ ವರ್ಷಗಳು ನಡೀಲಿಲ್ಲ ಅಂದರೆ 1916, 1940, 1944ರಲ್ಲಿ ನಡೀಲಿಲ್ಲ. ಯಾಕಂದರೆ ಯಾವಾಗ ಏನಾಗ್ತೈತೆ, ಮಹಾಯುದ್ಧಗಳು ನಡೀತವೆ. ಸೆನ್ಸರ್ ಶಿಲ್ಲರ್ ರವರು ವ್ಯಾಖ್ಯಾನಿಸಿದ ಸಿದ್ಧಾಂತ ಯಾವುದು ಅಂದರೆ ಇದು ಆದಿಶಕ್ತಿ ಸಿದ್ಧಾಂತ ಅಂತೇಳಿ ಇವ್ರು ಏನು ಮಾಡ್ತಾರೆ, ಈ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ನಿಸರ್ಗವಾದ ತತ್ವವನ್ನು ಸೂಚಿಸಿದವರು ಯಾರು ಅಂತೇಳಿದ್ರೆ ಅದು ಪೆಸ್ಟಾಲಜಿ. ಏನು ಮಾಡ್ತಾರೆ, ನಿಸರ್ಗವಾದ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಇವರು 3H ಕೂಡ ಹೇಳ್ತಾರೆ, ಹೆಡ್ಡು, ಹ್ಯಾಂಡು. 3H ಯಾವಂದರೆ 3H ಹೆಡ್ಡು, ಹ್ಯಾಂಡು. ಇಲ್ಲಿ ನಾನು ನೆನಪಿಗೆ ಬರ್ತಿಲ್ಲ, ಇನ್ನೊಂದು ಸರಿ ಮಾಡಿದಾಗ ಹೇಳ್ತೀನಿ ನೋಡಿಕೊಂಡು. ವ್ಯಕ್ತಿತ್ವದ ವರ್ಗೀಕರಣವನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದರೆ ಬಹಿರ್ಮುಖಿ, ಅಂತರ್ಮುಖಿ, ಸಮಾಜಮುಖಿ ಅಂತೇಳಿ 3 ಪ್ರಕಾರಗಳಾಗಿ ಮಾಡಿದ್ದಾರೆ. ಇವಾಗ ಫಿಸಿಯಾಲಜಿಕಲ್ ಏಜ್ ಇದಕ್ಕೆ ಸಂಬಂಧಿಸಿದೆ, ಬೆಳವಣಿಗೆಗೆ ಸಂಬಂಧಿಸಿದೆ. ಫಿಸಿಯಾಲಜಿಕಲ್ ಏಜ್ ಬೆಳವಣಿಗೆಗೆ ಸಂಬಂಧಿಸಿದೆ. ಇಲ್ಲಿ 3 ಸೂತ್ರಗಳು ಬರ್ತವೆ. ಬುದ್ಧಿಶಕ್ತಿ 3 ಸೂತ್ರಗಳು. ಒಂದು ಬುದ್ಧಿಶಕ್ತಿ ಕಂಡುಹಿಡೋದು, ಇನ್ನೊಂದು ದೈಹಿಕ ವಯಸ್ಸು ಕಂಡುಹಿಡೋದು, ಇನ್ನೊಂದು ಮಾನಸಿಕ ವಯಸ್ಸು ಕಂಡುಹಿಡೋದು. ಭಾರತದಲ್ಲಿ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ನಾವು ಯಾರನ್ನು ಕರಿತೀವಿ ಅಂದರೆ HC ಬಕ್ ಅವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರಿತೀವಿ. ಈಜು ಸ್ಪರ್ಧೆಯಲ್ಲಿರುವ ಸ್ಟ್ರೋಕ್ಗಳು ಎಷ್ಟು ಅಂದರೆ 4 ಸ್ಟ್ರೋಕ್ಗಳು ಕಂಡುಬರ್ತೇವೆ ಅಲ್ಲಿ. ಬೇಗ ನಶಿಸಿ ಹೋಗದ ಕ್ರೀಡಾ ಸಾಮಗ್ರಿ ಯಾವುದು? ಶಾರ್ಟ್ಪುಟ್. ಬೇಗ ನಶಿಸಿ ಹೋಗುವ ಮತ್ತು ನಶಿಸಿ ಹೋಗದ ಸಾಮಗ್ರಿಗಳಂತ ನಾವು ವಿಂಗಡಣೆ ಮಾಡ್ತೀವಿ. ಇವಾಗ ವಾಲಿಬಾಲ್ ಆಗಿರ್ಬೋದು, ಬೇರೆ ಬೇರೆ ಏನಾಗ್ತವೆ ಸಾಮಗ್ರಿಗಳು ಬೇಗ ನಶಿಸಿ ಹೋಗ್ತವೆ. ಆದರೆ ಬೇಗ ನಶಿಸಿ ಹೋಗೋದಂತಹ ಇದು ನೆಟ್ಟು ಕೂಡ ಏನಾಗ್ತೈತೆ, ಬೇಗ ನಶಿಸಿ ಹೋಗ್ತೈತಿ ಅಂದರೆ ಕೆಟ್ಟು ಹೋಗ್ತೈತಿ ಅಂತ ಅರ್ಥ. ಇವಾಗ ಕಬ್ಬಿಣದ ಗುಂಡು ಏನಂತೀವಿ, ಗುಂಡೆ ಎಸೆತ, ಶಾರ್ಟ್ಪುಟ್ ಎಸೆತ, ಇವೆಲ್ಲ ಏನಾಗಲ್ಲ, ಬೇಗ ನಶಿಸಿ ಹೋಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಶಾರ್ಟ್ಪುಟ್. ಕ್ರೀಡಾ ಶುಲ್ಕದಲ್ಲಿ ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲು ಉಪಯೋಗಿಸುವಂಥ ಶೇಕಡಾವಾರು ನಾವು ಎಷ್ಟು ಮೀಸಲಾತಿ ಇಡಬೇಕು ಅದಕ್ಕೆ ಅಂದರೆ 30% ಇಡಬೇಕು. ಕ್ರೀಡಾ ಶುಲ್ಕಗಳನ್ನು ವೆಚ್ಚ ಮಾಡಲಿಕ್ಕೆ, ಕ್ರೀಡಾ ಸ್ಪರ್ಧೆಗಳನ್ನು ನಡೆಸಲಿಕ್ಕೆ ಏನು ಮಾಡಬೇಕು ನಾವು ನಮ್ಮ ಬಜೆಟಲ್ಲಿ 30% ಮೀಸಲಾತಿ ಇಡಬೇಕು. ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೇಲಾಟಗಳ ಸ್ಪರ್ಧೆಗಳನ್ನು ಯಾವ ಒಂದು ಮೇಲ್ಮೈ ಹೊಂದಿದ ಟ್ರ್ಯಾಕ್ನಲ್ಲಿ ನಡೆಸ್ತಾರೆ ಅಂದರೆ ಸಿಂಥೆಟಿಕ್ ಟ್ರ್ಯಾಕ್ನಲ್ಲಿ ನಡೆಸ್ತಾರೆ. ಎಲ್ಲಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ACCಯ ಪೂರ್ಣ ರೂಪ ಏನು? ACC ಆಕ್ಸಿಲರಿ ಕ್ರೆಡಿಟ್ ಕೋರ್. ಇದ್ರದ್ದು ಒಂದು ಲಾಂಗ್ ಫಾರ್ಮ್ ಆಗಿರ್ತದೆ. ಇದು ಇಲ್ಲಿ ಗಂಟೆ ಏನಾಯ್ತು ಅಂದರೆ 2007ರ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.